ಅಂತ ನಾನು ಎಷ್ಟು ಸಲ ಬಿಸಾಕಿದ್ರು ಮತ್ತೆ ಮತ್ತೆ ಈ ಮೊಬೈಲ್ ನನ್ನ ಹತ್ರ ಹೇಗೆ ಬರ್ತಾ ಇದೆ? ಇದೆ ಸರ್ ಮಗಳ ಡ್ರಾಯಿಂಗು. ನನ್ನ ಮಗ ಇಬ್ರು ಕಾಂಪಿಟೇಷನ್ ಮೇಲೆ ಗೀಸ್ತಿರ್ತಾರೆ. ಇಲ್ಲಿ ಕೂಲ್ ಆಗಿ ನೀವು ಕುತ್ಕೊಂಡು ಬುಕ್ ಓದಕ್ಕೆ ಕಾಫಿ ಗಿಫಿ ಕುಡಿಯುವಂಥದ್ದು ನಿಮ್ದು. ಇದು ನಮ್ಮ SM ಕೃಷ್ಣ ಅವ್ರ ಗಿಫ್ಟು. ಎಸ್, ವೆರಿ ನೈಸ್. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಇದು ಎಡಿಟಿಂಗ್ ರೂಮ್ ಸರ್. ಆಕ್ಚುಲಿ ಎಡಿಟಿಂಗ್ ರೂಮ್ ಇದು. ಸಂಕ್ರಾಂತಿ ಹಬ್ಬದ ಶುಭಾಶಯ. ಅವ್ವಾ ನೋಡಿ, ಸೊ ಮಾತಾಡ್ತೀನಿ ಅಂದಿದ್ರು, ಅದಕ್ಕೆ ಲೇಟ್ ಆಯ್ತು ಕಣ. ಬಾಸ್ ನಿನಗೆ 40,000 ತಗೊಳಕ್ಕೆ ಹೇಳಿದ್ದಾರೆ ಪೇಮೆಂಟ್ ಪರ್ ಡೇ. ಸತ್ತು ಮತ್ತೆ ಹುಟ್ಟು ಬಂದು ಕಾಟ ಕೊಡೋದಕ್ಕೆ ನೀನೇನು ದೇವ್ರನೋ ನೀನು? ಬೇರೆ ಯಾರಿಗೂ ತೊಂದರೆ ಆಗದೆ ಇರೋ ಥರ ಸ್ವಲ್ಪ ಹಿಂದಕ್ಕೆ ನೀಟಾಗಿ ಹಾಕ್ಬಿಡ್ತೀನಿ. ಕೆಂಪೇಗೌಡರು ನೀವು ನೋಡಿರ್ತೀರಿ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ಕಲಾವಿದರು. 100 ಸಿನಿಮಾ ಮಾಡಿದ್ದಾರೆ ಅವರು. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅವರು. ಇವತ್ತು ನಮ್ಮ ಸೌಭಾಗ್ಯ ನಮ್ಮ ಮನೆವರೆಗೂ ಬಂದಿದ್ದಾರೆ ಅವರು ನಮ್ಮ ಇಂಟರ್ವ್ಯೂ ಕೊಡೋಕ್ಕೆ ಅಂತ. ಮೊದಲನೇದಾಗಿ ಸರ್, ಕಲಾ ಮಾಧ್ಯಮ ವೀಕ್ಷಕರಾದ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ನಟ ಕೆಂಪೇಗೌಡ ಮಾಡೋ ನಮಸ್ಕಾರ. ಸರ್, ಎಲ್ಲರೂ ನೀವು ಹುಡುಕೊಂಡು ಹೋಗ್ತೀರಿ ಸರ್, ಅದಕ್ಕೆ ನಾನು ಹುಡುಕೊಂಡು ಬಂದಿದ್ದೀನಿ. ಓ ಬನ್ನಿ 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 ಮಾತಾಡೋಣ ಬನ್ನಿ ಸರ್ ಜೊತೆಗೆ. ನಾಯಿ ಮರಿ ಹಾಕಿದ್ದಕ್ಕೂ ಎಮ್ಮೆ ಕರು ಹಾಕಿದ್ದಕ್ಕೂ ಎಷ್ಟು ಸಿನಿಮಾ ಆಯ್ತು ನೋಡ್ರದು? ಆಯ್ತು ಸರ್, ಒಂದು 80-85 ಸಿನಿಮಾ ಆಯ್ತು. 100 ಬಂದ್ಬಿಟ್ಟು ಸಣ್ಣ ಪುಟ್ಟ ಎಲ್ಲ ಸೇರಿದ್ರೆ. ಮೇಜರ್ ಕೆಂಪೇಗೌಡ ಒಂದು ಮೇನ್ ಕ್ಯಾರೆಕ್ಟರ್ ಅನ್ನೋ ಲೆಕ್ಕ ಹಾಕಿದ್ರೆ ಒಂದು 35-40 ಆಗಿದೆ. ಸ್ಟಾರ್ಟಿಂಗ್ ಡೇಸ್ ಗೊತ್ತಲ್ಲ ಸರ್? ಗ್ಯಾಪಲ್ಲಿ ಸರ್ ಆಯ್ತಲ್ಲ ಸರ್, ನಾವೆಲ್ಲ ಎಷ್ಟು 16-17 ವರ್ಷ ಆಗೋಯ್ತು ಸರ್. ವಾವ್, 17 ವರ್ಷ ಆಗೋಯ್ತು ಇಂಡಸ್ಟ್ರಿಗೆ ಬಂದು. ಯಾಕೆ ಅಂದರೆ ಇರೋದು 30 ಮನೆ ನಮ್ಮೂರಲ್ಲಿ. ನಿಮ್ಮ ಹಳ್ಳಿಲಿ ಸರ್ ಇದು ಇದೆಯಲ್ಲ ಸರ್, ಈ ಥರ ಒಂದು ರೋಡು ಸೇಮ್. ಈ ಕಡೆ ಒಂದು 15 ಮನೆ, ಈ ಕಡೆ ಒಂದು 15 ಮನೆ, ಮುಗಿತು ಊರು. ಅಷ್ಟೇ ಊರು, ಒಂದು ಸಣ್ಣ ಊರು, ಒಂದು ಕುಗ್ರಾಮ. ಒಂದು ಬೂತ್ ಕೂಡ ಇಲ್ಲ, 2 ಕಿಲೋಮೀಟರ್ ಹೋಗ್ಬೇಕು ಅವರು ಬೂತ್ಗೆ ಓಟ್ ಹಾಕಕ್ಕೆ. ಆ ಕುಗ್ಗು ಗ್ರಾಮದಿಂದ ಬಂದು ನಾವು ಗಾಂಧಿನಗರಕ್ಕೆ ಎಂಟ್ರಿ ಆಗಿ ಅಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಒಂದು 30 ಸೀರಿಯಲ್ ಮಾಡ್ಕೊಂಡು ಆಮೇಲೆ ಒಂದು 70 ಸಿನಿಮಾ ಮಾಡ್ಕೊಂಡು ಇವತ್ತು ನಾವು ಹೀರೋ ಆಗಿರೋಂಥದ್ದು. ಯಾವ ಊರು? ಮಂಡ್ಯದಲ್ಲಿ ಮಾಡವೀರನಹಳ್ಳಿ ಅಂತ. ಮಾಡವೀರನಹಳ್ಳಿ. ಮಾಡವೀರನಹಳ್ಳಿ ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು. ಬಟ್ ಮಂಡ್ಯದಿಂದ ಒಂದು 23 ಕಿಲೋಮೀಟರ್ ಮುಂದೆ ಆಗುತ್ತೆ ಸರ್, ಟುವರ್ಡ್ಸ್ ನಾಗಮಂಗಲ ಮೇನ್ ರೋಡು. ಎಸ್, ಬಸರಾಳೆ ನಮ್ದು ಹೋಬಳಿ. ಬಸರಾಳು ಹೋಬಳಿನೇ? ಓ, ನಮ್ಮ ಮಂಡ್ಯ ರಮೇಶ್ ಅವ್ರ ಊರು. ಬಸರಾಳು ಹೋಬಳಿ. ಬೇಬಿ ಅಂತ ಪೋಸ್ಟ್. ಬೇಬಿ ನಾಗರಾಜ್ ಅಂತ ಎಡಿಟರ್ ಕೇಳಿರ್ಬೋದು. ಬೇಬಿ ನಾಗರಾಜ್ ಬಂದು ನಮ್ಮ ಮಾವನೇ ಸರ್. ಅವರು ನಮ್ಮ ಮಾವ ಆಗಬೇಕು. ಎಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿ ಕಟ್ಲೆ ಅಂತ ಹೇಳಿ ಒಂದು ಸಿನಿಮಾ ಸದ್ಯದಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಡೇಟ್ ಹೇಳಿ. ಫೆಬ್ರವರಿ 6 ನಮ್ಮ ಕಟ್ಲೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಷ್ಟು ವರ್ಷ ನಾನು ಕಾಮಿಡಿಯನ್ನಾಗಿ ನಾನು ಆಗಲೇ ಹೇಳ್ದಂಗೆ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಇಷ್ಟು ವರ್ಷ ನನ್ನ ಬೆಳೆಸಿದ್ದೀರಾ, ಇಷ್ಟು ವರ್ಷ ನನಗೆ ಅನ್ನ ಕೊಟ್ಟಿದ್ದೀರಾ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ಕಟ್ಲೆ ನಾನು ಹೀರೋ ಆಗಿ ಫೆಬ್ರವರಿ 6 ರಿಲೀಸ್ ಆಗ್ತಾ ಇದೆ. ಒಂಚೂರು ದೊಡ್ಡ ತಟ್ಟೆನೇ ಕೊಡಿ ಅಂತ ಕೇಳ್ತೀನಿ, ಯಾಕೆಂದರೆ ನೀವೇ ಅನ್ನ ಕೊಡೋರು, ನಿಮ್ಮಿಂದನೇ ಎಲ್ಲ ಆಗೋದು. ಸಪೋರ್ಟ್ ಮಾಡಿ ದಯವಿಟ್ಟು. ಈ ಸಿನಿಮಾನ ಗೆಲ್ಲಿಸೋ ಜವಾಬ್ದಾರಿ ನಿಮ್ಮದು. ಇದು ನಾನು ಒಪ್ಕೊಳ್ಳೋದಕ್ಕೆ ಕಾರಣನೇ ಸರ್, ನಾನು ನೋಡಿ ಸರ್, ನಾನು ಹೀರೋ ಥರ ಇದ್ದೀನ ಸರ್? ಇದೀರಾ ಸರ್? ಅನ್ಸುತ್ತಾ ಹೀರೋ ಅಂತ? ಸುಮ್ಮನಿರಿ ಸರ್, ಏನೋ ನನ್ನ ಬೇಜಾರಾಯ್ತದೆ ಅಂತ ಹೇಳ್ಬೇಡಿ. ನಾವು ಹೀರೋ ಅಲ್ಲ, ಹೀರೋ ಥರನೂ ಇಲ್ಲ, ಹೀರೋ ಮೆಟೀರಿಯಲ್ಲು ಅಲ್ಲ. ಸೊ ಕಟ್ಲೆ ಅನ್ನೋ ಕತೆ ಬಂದಾಗ ನಾನು ಹೀರೋ ಮಾಡಿ ಇದಕ್ಕೆ ನಾನು ಮಾಡಲ್ಲ ಅಂತಂದೆ. ಅದರಲ್ಲಿ ಇನ್ನೊಂದು ಕಾಮಿಡಿ ಕ್ಯಾರೆಕ್ಟರ್ ಇತ್ತು, ಪವನ್ ಮಾಡಿದ್ದಾರೆ. ನಾನು ಈ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಹೇಳಿದ್ದೆ. ಇಲ್ಲ ನೀವು ಹೀರೋ ಮಾಡಿ ಅಂತಂದರು. ಇಲ್ಲ ನಾನು ಯಾಕೆ ಮಾಡಬೇಕು, ನಾನು ಕಾಮಿಡಿಯನ್ನು ಹೆಂಗೋ ಜೀವನ ನಡೀತಿದೆ, ದಿನಕ್ಕೊಂದು ಯಾವುದೋ ಸಿನಿಮಾನೋ ಸೀರಿಯಲ್ಲೋ ಮಾಡ್ತೀನಿ. ಇದು ಒಂದೊಂದ್ಸತಿ 2 ಶೆಡ್ಯೂಲ್ ಮಾಡಿದ್ವಿ ನಾವು. ಹೆಂಗೋ ಜೀವನ ನಡೀತಾ ಇದೆ, ಆರಾಮಾಗಿದ್ದೀನಿ. ಹೀರೋ ಆಗ್ಬಿಟ್ಟು ಆಮೇಲೆ ಇತ್ತಾಗೂ ಇಲ್ಲ ಅತ್ತಾಗೂ ಇಲ್ದಂಗೆ ಕೆಂಪೇಗೌಡ ಹೀರೋ ಕರೀದೇ ಹೋದ್ರೆ, ಹೀರೋ ಅಂತ ಜನ ತಗೊಳ್ಳದೆ ಹೋದ್ರೆ ನಾವು ಆಗಿದೆ. ಹೀರೋ ಆದ ತಕ್ಷಣ ಕಾಮಿಡಿಯನ್ನು ಕರೆಯೋದು ಬಿಟ್ಬಿಡ್ತಾರೆ. ಹೆಂಗಪ್ಪ ಜೀವನ ಅಂತ. ನಾನೇನು ಬ್ಯಾಚುಲರು ಅಲ್ಲ, ಮದುವೆ ಆಗಿದ್ದೀನಿ, ಸಂಸಾರ ಇದೆ, ಮಗಳಿದ್ದಾಳೆ. ಓ, ಒಂದು ಮದುವೆ ಆಗಿದ್ದೀರಾ ಸರ್? ಅಲ್ಲ, ಐ ಮೀನ್ ಮದುವೆ ಆಗಿದ್ದೀರಾ ಅಂತ ಸರ್. ಏನ್ ಸರ್ ನೀವು ಒಂದು ಮದುವೆ? ನಾನು ಏನ್ ಹೇಳಿದ್ರು ತಪ್ಪು ತಿಳ್ಕೊತೀರಪ್ಪ. ನಾನೇನಾದ್ರು ನಮ್ಮ ತಾತನ್ಗೆ 2 ಹೆಂಡ್ತಿ ಸರ್, ನಾನು ದಾರಿ ಹಿಡಿಬೇಕಾ ಸರ್? ಬೇಡ ಸರ್. ಬಟ್ ತಾತ ಮಾಡಿದ್ನ ಮೊಮ್ಮಗ ಮಾಡ್ತಾನೆ ಅಂತ ನಮ್ ಕಡೆ, ಯಾಕಂದ್ರೆ ಮಹಾರಾಜರಿಗೆ ತಾತನೇ ಹೆಸರು ಇಡ್ತಾ ಇದ್ರು. ಅಲ್ಲ, ಇವರೇ ನಂಗೆ ಮಾಡಲ್ಲ ಬಿಡಿ, ಪಾಪ ಸಿನಿಮಾ ಮಾಡೋರಲ್ಲ, ಅದೇ 100 ಹೆಂಡ್ತಿನ ಕಟ್ಕೊಂಡು ಟೆನ್ಷನ್ ಅದು. ಹೌದು, ಬನ್ನಿ ಮನೆಗೆ ಹೋಗಿ ಮಾತಾಡೋಣ. ಆಯ್ತಲ್ಲ ಸರ್? ಫಸ್ಟ್ ನೈಟ್ ಎಲ್ಲ ಅರೇಂಜ್ ಮಾಡಬೇಕು. ಏನೋ ಒಂದ್ 4 ಜನ ಪಂಚೆ ಅಡ್ಡ ಇಟ್ಕೊಂಡ್ರೆ ಸಾಕು. ನಿಮ್ ಮೇಜರ್ ಸಿನಿಮಾಗಳು ಹೇಳಿ. ಕಟ್ಲೆ ಬಿಟ್ಟು ಮೇಜರ್ ಯಶ್ ಅವ್ರದ್ದು ಸಂತೋಷ್ ಟೈಟ್ ಫಾರ್ವರ್ಡು, ಸುದೀಪ್ ಅವ್ರದ್ದು ನಲ್ಲ, ಶಿವಣ್ಣವ್ರದ್ದು ನಂಜುಂಡಿ. ನೆನ್ನೆ ಶಿವಣ್ಣ ಸಿಕ್ಕಿದ್ರು. ನಮ್ಮ ಟ್ರೈಲರ್ ಲಾಂಚ್ ಆಗ್ತಾ ಇದೆ ಅಣ್ಣ ಅಂತ ಹೇಳಿದ್ದಕ್ಕೆ ಹೋಗ್ಬಿಟ್ಟು ನಾನು ನಮಸ್ಕಾರ ಹಾಕ್ಬಿಟ್ಟಣ, ನಿಮ್ಮ ದೊಡ್ಡ ಮನೆ ಒಂದು ಆಶೀರ್ವಾದ ಇರಬೇಕು. ಏನಮ್ಮ ನೀನು ಹೀರೋ ಆಗಿದೆಯಾ, ಬಮ್ಮ ಸಾಬಾಷಮ್ಮ, ಒಳ್ಳೇದಾಗ್ಲಮ್ಮ. ಎಲ್ಲ ಯಾವಾಗ್ಲೂ ನಿನಗೆ ಕನ್ನಡ ಜನ ಹೊಸಬ್ರನ್ನ ತೊಗೊಂಡಿದ್ದಾರೆ, ಬೆಳೆಸ್ತಾರೆ, ನೀನು ತಲೆ ಕೆಡಿಸ್ಕೊಂಬೇಡ ಅಂತೇಳಿ ಬೈಟ್ಸ್ ಕೊಟ್ಟಿದ್ದಾರೆ. ತುಂಬ ಪ್ರೀತಿಯಿಂದ ಮಾತಾಡ್ಸೋದು ನೋಡಿ ಅದನ್ನು. ಆಮೇಲೆ ಗಣೇಶ್ ಅವ್ರದ್ದು ಬೊಂಬಾಟು, ಸರ್ಕಸ್ಸು, ಹುಡುಗಾಟ, ಈ ಥರದ್ದು ಸಿನಿಮಾಗಳು. ಆಮೇಲೆ
ನಮ್ಮ ದರ್ಶನ್ ಸರ್ದು ಜಗ್ಗುದಾದ, ವಿರಾಟು, ಮತ್ತೆ ಕಲಾಸಿಪಳ್ಳಿ ನನ್ನ ಫಸ್ಟ್ ಸಿನಿಮಾ ಅವಾಗ. ಇಡೀ ಸಿನಿಮಾ ದರ್ಶನ್ ಜೊತೆ ಇದ್ರು. ನನ್ನ ದರ್ಶನ್ ಸರ್ ಫ್ರೆಂಡ್ ಕ್ಯಾರೆಕ್ಟ್ರು. ಒಂದಿನ PN ಸತ್ಯ ಬಂದಿದ್ರು ಶೂಟಿಂಗ್ ಸ್ಪಾಟ್ಗೆ. ಬಂದ್ಬಿಟ್ಟು ಕೆಂಪೇಗೌಡ ಏನೋ ಮಾಡ್ತಿದ್ಯಾ ಇಲ್ಲಿ ಅಂದ್ರು. ನಾನು ದರ್ಶನ್ ಸರ್ ಫ್ರೆಂಡು, ನೀನು ಹಿಂಗಿದೆಯಾ, ನಾನು ಬೇರೆ ಕಡ್ಡಿ ಥರ ಸಣ್ಣಕ್ಕಿದ್ದೆ ಅವಾಗ. ಅವ್ನು ನೋಡಿದ್ರು ಹಂಗಿದ, ನೀನು ನೋಡಿದ್ರೆ ಹಿಂಗಿದೆಯಾ, ಹೆಂಗೋ ಫ್ರೆಂಡ್ ಕ್ಯಾರೆಕ್ಟರ್ ನಿನಗೆ ಓಂ ಪ್ರಕಾಶ್ಗೆ ಹೆಂಗೋ ಕೊಟ್ಟರು ಅಂತ. ಅಂದರೆ ಹುಡುಗ ಫ್ರೆಂಡ್ ಇರಬಾರ್ದಾ ಅಂತ ನಾವು ಮಾತಾಡ್ಕೊತಿದ್ವಿ. ಅಂದರೆ ಇಡೀ ಸಿನಿಮಾ ಒಂದು 4 ಡೈಲಾಗ್ ಹೇಳಿದ್ದೀನಿ ಸರ್ ಕಲಾಸಿಪಳ್ಳಿಲಿ. ಒಂದು 20 ದಿನ ರಾಮು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಕಲಾಸಿಪಳ್ಯ, ದುರ್ಗಿ, ನಂಜುಂಡಿ, ಅರ್ಜುನ್ ಗೌಡ 4 ಸಿನಿಮಾ ರಾಮು ಸರ್ ಬ್ಯಾನರಲ್ಲಿ ಕೋಟಿ ನಿರ್ಮಾಪಕರು ಬ್ಯಾನರಲ್ಲಿ ದೆವ್ವ ಸೌಂಡೇ ಮಾಡ್ಲಿಲ್ವಾ, ಜಸ್ಟ್ ಅಂತ. ಕಲಾ ಮಾಧ್ಯಮ ಅವರೆಲ್ಲರೂ ಹುಡ್ಕೊಂಡು ಹೋಗ್ತಿದ್ರು. ಇವತ್ತು ನಾನು ಅವ್ರನ್ನ ಹುಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ, ಕಲಾ ಮಾಧ್ಯಮ, ನಿಮ್ಮ ಕಲಾ ಮಾಧ್ಯಮ, ನೀವು ಬೆಳೆಸಿದಂಥ ಕಲಾ ಮಾಧ್ಯಮ, ಅಲ್ಲಿಗೆ ಬಂದಿದ್ದೀನಿ. ನಮ್ಮನೆ ಹೋಮ್ ಟೂರ್ನ ಕೆಂಪೇಗೌಡರು ತೋರಿಸ್ತಾರೆ. ಇದೇ ಸ್ಪೆಷಲ್ ನಮ್ದು. ಬನ್ನಿ ನೋಡಿ, ಕಲಾ ಮಾಧ್ಯಮದ ಕಲಾ ಮೇಡಮ್. ಅಮ್ಮ ನಮಸ್ತೆ. ನೋಡಿ, ಕಲಾ ಮಾಧ್ಯಮದ ಕಲಾ ಮೇಡಮ್ ಆದರೆ ನಮ್ಮ ಶ್ರೀಮತಿಯವರು ಆದರ್ಶ ದಂಪತಿಗಳು. ನನ್ನ ಪುಣ್ಯ ಏನಪ್ಪ ಅಂದರೆ ಎಲ್ಲ ಕಲಾವಿದರು ನೋಡ್ಕೊಂಡು ಹೋಗ್ತಿದ್ವಿ. ಇವತ್ತು ನಾನು ಅವ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಅಕ್ಕ ಸರ್, ಏನು ಸರ್ ನೀವು ಸಿಕ್ಕಾಪಟ್ಟೆ ಓದ್ಕೊಂಡಿದ್ದೀರಾ? ಅಲ್ಲಲ್ಲ, ಓದ್ಕೊಂಡಿಲ್ಲ. ಯಾವ ತರ ಟೈಮ್ ಸಿಕ್ಕರೆ ಓದೋಣ ಅಂತ ಇಟ್ಟಿದೀವಿ ಅಷ್ಟೇ. ಓದಿಲ್ಲ. ಕೆಲವು ಓದಿದ್ದೀವಿ, ಕೆಲವು ಓದ್ಬೇಕು. ಸರ್ ಇದೆಲ್ಲ ಪರ್ಚೇಸ್ ಮಾಡಿರೋದ ಲೈಬ್ರರಿ ಇದೆ ಸರ್? ಎಲ್ಲವೂ ನಮ್ಮ ಶ್ರಮದ ₹1 ಕೊಟ್ಟು ತಗೊಂಡಿರೋದು. ಸೂಪರ್ ಸರ್. ಇದಿಷ್ಟೇ ಟ್ರೈಲರ್ ಮೇಲಿದೆ. ಹೌದಾ? ಮೇಲಿದೆ ಟೀಸರ್, ಮೇಲ್ಗಡೆ ಟ್ರೈಲರ್, ಆಮೇಲೆ ಪಿಕ್ಚರ್. ಎಸ್ ಸರ್. ಏನ್ ಸರ್ ಇದು ನಾನು ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೆ. ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂತದಕ್ಕೆ. ನಮ್ಮ ಶ್ರೀಮತಿ ಆಕ್ಟ್ರೆಸ್ ಅದರಲ್ಲಿ. ಈ ಅವಾರ್ಡ್ಗಳ ಅಂದ ತಕ್ಷಣ ನನಗೆ ನೆನಪಾಗತ್ತೆ ಸರ್, ನಾನು ಕೆಂಪೇಗೌಡ ಪ್ರಶಸ್ತಿ, ಒಂದು ದೊಡ್ಡ ಪ್ರಶಸ್ತಿ ಸರ್ ನಮಗೆ. BBMP ಕೊಡ್ತಾರಲ್ಲ? ಇಲ್ಲ ಸರ್, ಅದಲ್ಲ ಸರ್. ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ನಾಟಕ ಮಾಡಿದ್ವಿ, ಸೀಗೆಹಳ್ಳಿ ಪ್ರೇಮ ಪ್ರಸಂಗ ಅಂತ. ನಿಮ್ಗೆ ಪ್ರೇಮ ಪ್ರಸಂಗ ಅದರಲ್ಲಿ ನಿಮ್ಗೆ ತರಂಗ ವಿಶ್ವ ಗೊತ್ತಾ? ತರಂಗ ವಿಶ್ವ, ಅದೇ ಮಜಾ ಭಾರತ. ಅವರು ಮತ್ತೆ ಬಾಲು ಅಂತ ಗುಲಾಬಿ ಮಂಜ ಅಂತ ಒಂದು ಸಿನಿಮಾ ಮಾಡಿದ್ರು ಪೂಜಾ ಗಾಂಧಿ ಅವ್ರ ಜೊತೆ. ಅದ್ರ ಹೆಸರೇನೋ ಬೇರೆ ಇತ್ತು, ಗುಲಾಬಿ ಮಂಜ ಕ್ಯಾರೆಕ್ಟರ್ ಅವ್ರದ್ದು. ಅವರು ನಾವೆಲ್ಲ ಒಂದು ಟೀಮ್ ಮಾಡ್ಕೊಂಡು ಮಾಡಿದ್ವಿ. ಒಂದು 25-30 ನಾಟಕಗಳು ಎಲ್ಲೆಲ್ಲಿಂದ ಬಂದಿದ್ರು, ಫಾರಿನ್ ಗಿರಿನಿಂದೆಲ್ಲ. ಅವ್ರಗಳಿಗೆ ನಾವು ಕಾಂಪಿಟೇಷನ್ ನೋಡೋದು. ಕೆಂಪೇಗೌಡ ಪ್ರಶಸ್ತಿನ ಉಡ್ಕೊಂಡಿದ್ವಿ ನಾವು. ರಂಗಭೂಮಿಲೂ ಮಾಡಿದ ಕೆಲಸ ಸರ್. ನಾನು ರಂಗಭೂಮಿನೇ, ಥಿಯೇಟರ್ನವರೇ ಸರ್. ಇಲ್ಲ ಅಂದ್ರೆ ಮೊದಲು ಧಾರಾವಾಹಿ ಮೊದಲು ನೀವು ನಾಟಕ ಫಸ್ಟ್ ಡ್ರಾಮಾ ಸರ್. ನಾವು ಊರಿಂದನೇ, ಮೂಲತಃ ನಮ್ಮೂರಲ್ಲಿ ಮಂಡ್ಯ ಸರ್. ನಾವು ಮಂಡ್ಯ, ಅದಾಗ್ಲೇ ಹೇಳದ್ನಲ್ಲ, ಮಾಡವೀರನಹಳ್ಳಿ. ಮಾಡವೀರನಹಳ್ಳಿ ಹೆಸರಲ್ಲಿ ವೀರತ್ವ ಇದೆ. ಅದ ನಮ್ಮ ಹೆಸರಲ್ಲೂ ಇದೆ ಸರ್. ಹೌದು, ಕೆಂಪೇಗೌಡ. ಕತ್ತಿ ಒಂದಿಲ್ಲ ಅಷ್ಟೇ. ಕತ್ತಿ ಇಲ್ಲ, ಕಲೆ ಇದೆಯಲ್ಲ. ಕತ್ತಿ ಇಲ್ಲ, ಕಲೆ ಇದೆ. ಕತ್ತಿ ಹಿಡಿದು ಗೆಲ್ಲೋದು ಒಂದ್ ಕಾಲ, ಕಲೆ ಮೂಲಕ, ಪ್ರೀತಿ ಮೂಲಕ ಗೆಲ್ಲೋದು ಈ ಕಾಲ. ಕರೆಕ್ಟ್. ನಾನು ಸ್ಕೂಲಲ್ಲಿ ಸರ್, ನಾನು ಕೇಳಿದ್ರೆ ಮೇಷ್ಟ್ರು ಕೇಳೋರಾಗ ಅಕ್ಕ ಕೇಳ್ತಿದ್ರು ಅವಾಗ, ಏನು ಓದ್ತೀಯ ಮಹೇಂದ್ರ, ಏನಾಗ್ತೀಯ ಮುಂದೆ, ಏನಾಗ್ತೀವಿ ಅಂದ್ರೆ ಒಬ್ಬೊಬ್ರು ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ ಅಂದ್ರೆ ನಾನು ಆಕ್ಟರ್ ಆಗ್ತೀನಿ ಅಂತ ಹೇಳುವ ಅವಾಗಲೇ ಚಿಕ್ಕ ಹುಡುಗನಲ್ಲಿ. ಅದು ನೋಡಿ, ಅದು ನಮ್ಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಅಲ್ಲ, ಸಾರಿ 10 ಲಕ್ಷ ಸಬ್ಸ್ಕ್ರೈಬರ್ ಕೊಟ್ಟಂತ ಯೂಟ್ಯೂಬ್ನವ್ರು ಕೊಟ್ಟಂತ. ಪ್ಲೀಸ್ ಬನ್ನಿ ನೋಡಿ, ಇದು ಆಕ್ಚುಲಿ ಇವ್ರಿಗಿಂತ ನಿಮಗ್ ಸೇರ್ಬೇಕಿದು. ಇದು ನಿಮ್ದು, ನೀವು ಕೊಟ್ಟಂತದ್ದು. ಈ ತರದ್ದು ಇನ್ನೂ ಹೆಚ್ಚು 1 ಮಿಲಿಯನ್ ಆಗಿದೆ, 1,000 ಮಿಲಿಯನ್ ಆಗಷ್ಟು ನೀವು ಅವ್ರಿಗೆ ಕೊಡ್ಬೇಕು. ಒಂದು 2.5 ವರ್ಷ ಆಯ್ತು. ಈಗ 2.5 ಮಿಲಿಯನ್ ಇದಾರೆ. ಈಗ 2.5 ಮಿಲಿಯನ್ ಕೊಟ್ಟಿದ್ದೀರಾ ನೀವು. 25 ಲಕ್ಷ ಹತ್ರ ಇದ್ದಾರೆ ಈಗ. 1 ಕೋಟಿ ಆಗ್ಬೇಕು, 1 CR ಆಗೋವರೆಗೂ ಕೊಡ್ತಾ ಇರಿ ನೀವು. ಆಗ್ಲಿ, ಎಲ್ಲ ಒಳ್ಳೇದಾಗುತ್ತೆ. ಇದು ಒಳ್ಳೆ ಫೋಟೋ ಸರ್. ಇದೆ ಅದು ನಮ್ಮ ಸ್ಟೂಡೆಂಟ್ಸ್ ಕೆಲವರು ಇಲ್ಲಿ. ಅದು ಅಪ್ಪು ಸರ್, ಚಿಕ್ಕ ಹುಡುಗನ ಫೋಟೋ. ಅಯ್ಯೋ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾರದು? ಅದು ನಮ್ಮ ಸ್ಟೂಡೆಂಟ್ಸ್ ಕೆಲವರು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು. ಅದಕ್ಕೆ ನಾನೇನೋ ಸ್ವಲ್ಪ ಸಹಾಯ ಮಾಡಿದ್ದೆ. ಅದಕ್ಕೆ ಅವ್ರು ಬಂದು ನನಗೊಂದು ಪತ್ನಿಗೂ ಕೊಟ್ಟಂತ ಒಂದು ಹುಡುಗರೆ. ನಮಗೂ ಶಾಕ್, ಪಾರ್ಸಲ್ ಮಾಡಿದ್ರು. ಬಿಚ್ಚಿದಾಗ ಅಪ್ಪು ಸರ್ ಫೋಟೋ. ಅದಕ್ಕೆ ಎಲ್ಲೂ ಬೇಡ, ಅಲ್ಲೇ ಇರ್ಲಿ ಅಂತ ಹಾಕಿದ್ದೀವಿ. ಅಪ್ಪು ಅವರು ಸರ್, ನಾನು ತುಂಬಾ ಅಂಜನಿ ಪುತ್ರ ಮಾಡಿದೆ. ಹರ್ಷ ಸರ್, ಅಂಜನಿ ಪುತ್ರ, ಹರ್ಷ ಅವರು ಡೈರೆಕ್ಟ್ರು. ರಾಜಲ್ಲೂ ಮಾಡಿದ್ದೆ ನಾನು. ರಾಜಲ್ ಪ್ರೇಮ್ ಸರ್ ಡೈರೆಕ್ಟರ್, ದ ಶೋ ಮ್ಯಾನ್. ಬಟ್ ಸಿನಿಮಾದಲ್ಲಿ ಇಲ್ಲ ನನ್ನ ಸೀನು. ಬಟ್ ಹೋಗಿದ್ದೀರಿ ಶೂಟಿಂಗ್ಗೆ? ಮೈಸೂರು ಇಟ್ಕೆ ಫ್ಯಾಕ್ಟ್ರಿಲಿ ಶೂಟ್ ಮಾಡಿ, ಪುನೀತ್ ಅವ್ರು ಅದು ಒಂದಿನೆಲ್ಲ ಮಾಡಿದ್ರು. ನಂದೇ ಅವರು, ಪ್ರೇಮ್ ಸರ್ ಗೊತ್ತಲ್ಲ, ಅವ್ರು ಶೂಟ್ ಮಾಡೋದು. ಅಲ್ಲಿ ನೋಡ್ಬರೋದು, ಇಲ್ಲಿ ನೋಡ್ಬರೋದು, ಹಿಂಗ್ ಹೋಗೋದು, ಲೆಗ್ ಶಾಟು, ಶೂ ಶಾಟ್, ಅದು ಇದು ಅಂತ. ಅಂದ್ರೆ ಪುನೀತ್ ಅವರೇ ಬರ್ತಾವ್ರೆ ಅಂತ ಇಂಟ್ರೊಡಕ್ಷನ್. ನಾನ್ ಬಂದಿರ್ತೀನಿ, ನನ್ನ ಪೊಲೀಸು ಬಟ್ಟಿಸ್ಕೊಂಡ್ ಬಂದಿರ್ತಾರೆ. ಆ ತರದ್ದು ಮಾಡಿದ್ರು. ಅಂದ್ರೆ ಆಗ್ಲೇ ವಿಸಿಲ್ ಬಂದ್ಬಿಡುತ್ತೆ ಪುನೀತ್ ಅಂತ, ನೋಡಿದ್ರೆ ಕೆಂಪೇಗೌಡ ಇರ್ತಾನೆ ಅನ್ನೋ ತರದ್ದು ಒಂದು ಕಾಮಿಡಿ ಸೀನ್ ಬಿಟ್ ಅಂತ. ಅದು ಬರ್ಲಿಲ್ಲ, ತೆಗೆದ್ರು. ಅಲ್ಲೂ ನಾನು ಅಪ್ಪೂರ್ ಜೊತೆ ಇದ್ದೆ.
ಅಂಜನಿ ಪುತ್ರದಲ್ಲಿದ್ದೆ. ಏನು ಸರ್ ಅವರು ನಿಜವಾಗ್ಲೂ ಅವರು ಇಲ್ಲ, ಅವ್ರ ಬಗ್ಗೆ ಮಾತಾಡೋದು ನಮಗೆ ವೈಬ್ರೇಷನ್ ಸರ್, ಅದು ಕಣ್ಣೀರು ಬರುತ್ತೆ. ಯಾಕೆಂದರೆ ಅಂಥ ವ್ಯಕ್ತಿನ ದೇವರು ಅಷ್ಟು ಬೇಗ ಕರ್ಕೊಂಬಾರ್ದಾಗಿತ್ತು. ಎಲ್ರಿಗೂ ಒಳ್ಳೇದು ಬಯಸುವಂಥವ್ರು, ಯಾವಾಗಲೂ ನಗುಮುಖ ಇದ್ದಂಥವ್ರು, ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸೋಂಥದ್ದು. ಆಮೇಲೆ ಅವ್ರದ್ದೊಂದು ಗುಣ ಗೊತ್ತಾ ನಿಮಗೆ, ಹೇಳ್ತಾ ಹೋದ್ರೆ ಸಾವಿರ ಹೇಳ್ಬೋದು. ಅವ್ರಿಗೆ ಯಾರಾದರೂ ಒಬ್ಬರು ಈ ನೀವು ಏನಾದರೂ ಹಾಕಿ ಬೆಲ್ಟ್ ಅಲ್ಲ ಸರ್, ಬೆಲ್ಟ್ ಅಪ್ಪು ಸರ್ಗೆ ಯಾರಾದರೂ ಒಬ್ರು ಹಿಂಗೆ ಹೋಗ್ಬಿಟ್ಟು ಈ ಬೆಲ್ಟ್ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸರ್, ವಾಚು ಯಾವ ಸರ್ ಜಾಕೆಟ್ ತುಂಬ ಚೆನ್ನಾಗಿದೆ ಅಂದರೆ ಇಮಿಡಿಯೇಟ್ ಬಿಚ್ಚು ಕೊಟ್ಬಿಡೋರು. ಸರ್ 3-4 ಲಕ್ಷ ರೂಪಾಯಿದು ವಾಚ್ಗಳನ್ನ ಬಿಚ್ಕೊಟ್ಟಿದ್ದು ನೋಡಿದ್ದೀನಿ ನಾನು ಕಣ್ಣಾರೆ. ಯಾರೊಬ್ರು ಬಂದು ಆಮೇಲೆ ಅವ್ರ ಕಡೆ ಯಾರೋ ಯಾಕ್ರಿ ಕೇಳಿದ್ರಿ ಅವ್ರು, ನನಗೆ ಕೇಳಬಾರ್ದು, ಅವ್ರಿಗೆ ಕೇಳ್ಬಿಟ್ರೆ ಕೊಟ್ಬಿಡ್ತಾರೆ ಅವರು ಅಂತ. ಅಯ್ಯೋ ನಂಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತು, ಚೆನ್ನಾಗಿದೆ ಅಂತ ಹೇಳಿದೆ ಅಷ್ಟೇ, ಅದರಲ್ಲೇನು ತಪ್ಪು ಅಂತ. ಕೊಟ್ಬಿಡ್ತಾರೆ ಅವರು, ವಾಚ್ ಚೆನ್ನಾಗಿದೆ, ತೊಗೊಳ್ಳಿ. ಇಲ್ಲ ಸರ್ ಬೇಡ, ನಾನು ತೊಗೊಳ್ರಿ, ಅಷ್ಟೇ ಪ್ರೀತಿಯಿಂದ ಕೊಡ್ತಾರೆ. ಊರ್ಕೊಂಡು ನಾನು ತಗೊಳ್ಳಿ, ಬೇಡ ಅಂದ್ರು ನೀವು ಇಲ್ಲ ತಗೊಳ್ರಿ, ನಾನು ತಗೊಳ್ರಿ ಹಿಂಗೆ ಅವರು. ಅಯ್ಯಪ್ಪ ಆ ಥರದ ಮನುಷ್ಯ ಔಟಲ್ಲ ಸರ್. ನಾನು ಪುನೀತ್ ಆ ಟೈಮಲ್ಲಿ ನನ್ನ ಇಂಟರ್ವ್ಯೂ ಮಾಡಿದಾಗ ಒಂದು ಚಾನಲ್ಗೆ ಹೇಳಿದ್ದೆ, ನಾವು ಹೆಂಗೆ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಅಂತ ಪೂಜಿಸ್ತೀವೋ ಪುನೀತ್ ಅವ್ರು ಹಂಗೆ ಸರ್. ಓಕೆ, ಸತ್ಯ ಅಂತೆ ಸಾರಿ. ಪುನೀತ್ ಅವರು ಹಾಗೆ, ರಾಘವೇಂದ್ರ ಸ್ವಾಮಿ ನಮ್ಮ ಸಾಯಿಬಾಬಾ ಅವ್ರು ಹೇಗೋ ನಮಗೆ ಪುನೀತ್ ಅವ್ರನ್ನ ಹತ್ತಿರದಿಂದ ನೋಡಿದ ಹಾಗೆ ವರನ ಕೊಡ್ತಾಯಿದ್ರು. ಯಾರು ಕೇಳಿದ್ರು, ಏನು ಕೇಳಿದ್ರು, ನಿಜವಾಗಿ ಕಷ್ಟದಲ್ಲಿದ್ದಾರೆ ಅಂದರೆ ಹಂಗೆ ಸಹಾಯ ಮಾಡಿ ಸರ್. ಇನ್ನೊಂದು ನನಗೆ ಮೊನ್ನೆ ಕಾಕ್ರೋಚ್ ಸುದಿಯವ್ರು ಇನ್ನೊಂದು ಹೇಳಿದ್ರು, ಮೊನ್ನೆ ಹಿಂಗೆ ಭೇಟಿಯಾದಾಗ ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ. ಒಂದು ಶೂಟಿಂಗ್ ನಡೀತಾ ಇತ್ತಂತೆ ಸರ್, ಯಾವುದು ಸಿನಿಮಾ ಹೇಳಿದ್ರು. ಮೋಹನ್ ಬಿಕೆರೆ ಗೊತ್ತಾ ನಿಮಗೆ? ಆರ್ಡೇಟ್ರು. ಹಾಂ, ಅದೇ ಮೋಹನ್ ಬಿಕೆರೆ ಸ್ಟುಡಿಯೋ ಇತ್ತಲ್ಲ ನೆಲಮಂಗಲದ ಹತ್ರ. ಮೋಹನ್ ಬಿಕೆರೆ ಗೊತ್ತು ನನಗೆ. ಮೋಹನ್ ಬಿಕೆರೆ ಅವ್ರು ಬೇಡ, ಮೋಹನ್ ಬಿಕೆರೆ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇದೆ. ಓಕೆ, ಸೊ ಅಲ್ಲಿಗೆ ನೆಲಮಂಗಲದಲ್ಲಿ ಮೋಹನ್ ಬಿಕೆರೆ ಸ್ಟುಡಿಯೋ ಅಂತ ಒಂದಿತ್ತು, ಈಗಿಲ್ಲ ಆಕ್ಚುಲಿ, ಈಗಲೂ ಇದೆ. ಇದೆಯಾ? ಮೊನ್ನೆ ಫೋನ್ ಮಾಡಿದಾಗ ಇಲ್ಲ ತೆಗಿಬಿಟ್ಟೆ ಪರಮಂದ್ರು. ಇಲ್ಲ, ಒಂದು ಸೈಡ್ ತೆಗ್ದಿರ್ಬೋದೇನೋ, ಈ ಸೈಡ್ ಇದೆ. ಓಕೆ, ಅಲ್ಲಿ ಶೂಟ್ ನಡೀತಾ ಇತ್ತಂತೆ. ಆಲ್ ಡೈರೆಕ್ಟರ್ ಚೆನ್ನಾಗಿ ಬೈದ್ಬಿಟ್ಟಿದ್ದಾರೆ, ಯಾರೋ ಬೇರೆ ಆಲ್ ಡೈರೆಕ್ಟರ್ಗೆ. ನೀನು ಹೆಂಗೆ ಲೇಟಾಗಿ ಬಂದ್ರೆ ಹೆಂಗಪ್ಪ ಅಂತ. ಪುನೀತ್ ಸರ್ ಹೀರೋ, ಕಾಕ್ರೋಚ್ ಸುದಿಯವ್ರು ಇದ್ದಾರೆ. ಏನು ನೀನೇ ಹಿಂಗೆ ಲೇಟಾಗಿ ಬಂದರೆ ಹೆಂಗೆ ಅಂತ ಬೈದ್ರಂತೆ. ಇದು ಪುನೀತ್ ಸರ್ ನೋಡ್ತಾ ಇದ್ರಂತೆ. ಆಮೇಲೆ ಅವನು ಇಲ್ಲ ಸರ್, ನಾನು ಅಲ್ಲಿಂದ ಬರಬೇಕು, 3 ಬಸ್ ಕ್ಯಾಚ್ ಮಾಡಬೇಕು, ಸೊ ಹಂಗಿದೆ, ಹಿಂಗಾಯಿತು, ಆದರೂ ನೀನು ಬೇಗ ಬರ್ಬೇಕು, ಹಂಗೆ ಜಗಳ ಆಗಿದೆ. ಅವ್ರ ಪ್ರೆಜರ್ ಅವ್ರಿಗೆ, ಡೈರೆಕ್ಟರ್ಗೆ ಪಾಪ. ಇವ್ರು ಹಂಗಂದವ್ರೆ, ಇವ್ರು ನೋಡವ್ರೆ, ಯಾಕಪ್ಪ ಇಲ್ಲ 3 ಬಸ್ ಹತ್ಕೊಂಡು ಹಿಂಗೆ ಬಂದೆ. ಹೌದಾ, ಅವ್ನು ಕೆಲಸ ಮಾಡು ಅಂದ್ಬಿಟ್ಟು ಸೆಟ್ಟಿಗೆ ಅವ್ರು ಯಾರಿಗೋ ಒಂದು ಹೇಳೋರು, ಹಿಂಗೆ ತಿರುಗ್ಬಿಟ್ಟು ಹೇಳಿದ್ದಾರೆ. ಮಾರನೆಗೆ ಒಂದು RX ತಂದು ನಿಲ್ಲಿಸಿದ್ದಾರೆ. RX, ಈ ಗಾಡಿ ತಗೋ, ಇನ್ಮೇಲೆ ನೀನು ಸೀದಾ ಈ ಗಾಡೀಲಿ ಹೋಗ್ಬೇಕು, ಈ ಗಾಡೀಲಿ ಬರಬೇಕು. ನಿನಗೆ ಪೆಟ್ರೋಲ್ ಪ್ರಾಬ್ಲಮ್ ಆದರೆ ಅವ್ರು ಯಾರೋ ಮ್ಯಾನೇಜರ್ಗೆ ಅಲ್ಲೇ ಹೇಳಿದ್ರಂತೆ, ಈ ಗಾಡಿ ಪೆಟ್ರೋಲ್ ಎಷ್ಟಾಗುತ್ತೆ ಕೊಡೋದನ್ನಂತ. ಅಲ್ಲ, ಗಾಡಿ ಕೊಡಿಸಿ ಪೆಟ್ರೋಲ್ ಕೊಡೋರು ಯಾರು ಸಿಗ್ತಾರೆ ಸರ್ ಈ ಕಾಲದಲ್ಲಿ? ಯಪ್ಪ, ಗಾಡಿ ಕೊಡಿಸಿ ಪೆಟ್ರೋಲು ಅಂಥ ವ್ಯಕ್ತಿ ಸರ್ ಅಂತ ತುಂಬ ಇದೆ. ನಿಮ್ಮ ಜೊತೆ ಒಡನಾಟ ಇತ್ತು ಅವ್ರದ್ದು? ಇತ್ತು ಸರ್, ಮಾತುಕತೆ ಇತ್ತು. ಅಯ್ಯೋ, ನನಗೆ ಫಸ್ಟ್ ಟೈಮ್ ಭೇಟಿಯಾದಾಗ ಬರೀ ನಾನು ಯಾವುದೋ ಬೇರೆ ಒಂದು ಶೂಟ್ ಮಾಡ್ತಾ ಇದ್ದೆ, ಅಲ್ಲಿ ಕಂಠೀರವ ಸ್ಟುಡಿಯೋಗೆ ಬಂದರು. ಅವರು ಅಪ್ಪಾಜಿ ನೋಡೋದಕ್ಕೆ ಬರ್ತಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರು ಇದಕ್ಕೆ ಗುರುವಾರ ಬರ್ತಿದ್ರು ಅವರು. ಆ್ಯಕ್ಚುಲಿ ಅಲ್ಲಿ ಶೂಟಿಂಗಲ್ಲಿದ್ದೆ ನಾನು, ಅವ್ರ ಹತ್ರ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಓಡ್ ಬಂದೆ. ಅವ್ರಿಗೆ ಅರ್ಥ ಆಯಿತು, ಕಾರ್ ಇಳ್ದಂಗೆ ಹೋಗ್ತಾ ಇದ್ದವರು ಸಮಾಧಿ ಕಡೆ, ಹಂಗೆ ನಿಂತ್ಕೊಂಡು ಫೋಟೋನಾ ಬನ್ನಿ, ಅವರೇ ಫೋನ್ ಇಟ್ಕೊಂಡು ಅವರೇ ಸೆಲ್ಫಿ ತೆಗೆದು ಕೊಟ್ಟರು ನನಗೆ. ಅಂಥ ವ್ಯಕ್ತಿ ಸರ್. ಆಮೇಲೆ ಎಲ್ಲ ಒಂದು ದೊಡ್ಡ ವ್ಯಕ್ತಿಗಳದೇನೋ ನಮ್ಮೂರ ಕಡೆ ಒಂದು ಗಾದೆ ಇದೆ, ತುಂಬಿದ ಕೂಡ ತುಳ್ಕಲ್ಲ ಅಂತ. ಹಾಗೆ ನಾವು ನೋಡಿದಂಥ ದರ್ಶನ್ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಯಶ್ ಅವ್ರು ಆಗ್ಬೋದು, ಎಲ್ಲರೂ ಹಂಗೆ ಇದ್ದಾರೆ. ಇನ್ನು ಶಿವಣ್ಣ ನಿನ್ನೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ, ಹಂಗಿದ್ದಾರೆ. ಬಟ್ ಇದರಲ್ಲಿ ಒಂಚೂರು ಸ್ಪೆಷಲ್, ಇವರು ಒಂಚೂರು ಇದೆಲ್ಲ ಬಿಚ್ಕೊಡೋದು, ದಾನ ಧರ್ಮದ್ದು. ಎಸ್, ಥ್ಯಾಂಕ್ ಯು ಅಪ್ಪು ಸರ್. ಅವ್ರು ನೆನೆಸ್ಕೊಂಡಿದ್ದು ಆ ಫೋಟೋಯಿಂದ ಅವ್ರ ಬಗ್ಗೆ ಮಾತಾಡೋಕ್ಕೆ ಒಂದು ಅವಕಾಶ ಆಯಿತು. ಆ ಫೋಟೋನ ಮಾಡಿಕೊಟ್ಟಂಥವ್ರಿಗೆ ವಿದ್ಯಾರ್ಥಿಗಳು ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಮನೆ ನೀಟಿಲ್ಲ, ನಮ್ಮ ಮಕ್ಳು ತುಂಬಾ ಚೆನ್ನಾಗಿದೆಯಲ್ಲ ಸರ್, ಎಲ್ಲ ಗೀಚ್ಬಿಟ್ಟು ಎಲ್ಲ ಏನೋ ಹಣ್ಣಿಟ್ಟಿದ್ರ ಹಣ್ಣು. ಇದು ನಮ್ಮ ತೋಟದ್ದು, ಇದು ಹಂಗೇನಿಲ್ಲ ಸರ್, ರಾಮ್ ಫಲ ಲಕ್ಷ್ಮಣ್ ಫಲ ಅಂತಾರಲ್ಲ, ಅವು ಮೊನ್ನೆ ತೋಟದಿಂದ ಕಿತ್ಕೊಂಡ್ ಬಂದ್ವಿ. ಅದು ಕಾಯಿದೆ ಇನ್ನು ಹಣ್ಣು. ಇದ್ರ ಬಗ್ಗೆ ನಾನು ಕೇಳ್ಪಟ್ಟಿದ್ದೆ ಸರ್, ಇದು ಕ್ಯಾನ್ಸರ್ಗೆ ತುಂಬಾ ಒಳ್ಳೆ ಔಷಧಿ. ಅಂದ್ರೆ ಇದು ಏನಂತಾರೆ,
ಕ್ಯಾನ್ಸರ್ಗೆ ಔಷಧಿ ಹೌದೋ ಅಲ್ಲೋ ಗೊತ್ತಿಲ್ಲ, ಆದ್ರೆ ಇದು ಇಮ್ಯುನಿಟಿ ಬೂಸ್ಟರ್. ಏನಾಗುತ್ತೆ, ಕ್ಯಾನ್ಸರ್ ಸೆಲ್ಸ್ ಜಾಸ್ತಿ ಸ್ಪ್ರೆಡ್ ಆಗದಂಗೆ ತಡೆಯುತ್ತೆ. ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬೇಕೇ ಬೇಕು, ಮೆಡಿಕಲ್ ಟ್ರೀಟ್ಮೆಂಟ್. ಇದು ಅದಕ್ಕೆ ಸಪೋರ್ಟಿವ್, ತುಂಬಾ ಸಪೋರ್ಟಿವ್. ಅದು ದೊಡ್ಡದಾಗದಂಗೆ ಕಾಪಾಡುತ್ತೆ. ಕರೆಕ್ಟ್. ವೈರಾಣುಗಳು ಜಾಸ್ತಿ ಆಗದಂಗೆ ಅದನ್ನ ಹೊಡೆದಾಕತ್ತೆ. ಏನ್ ಕನ್ನಡ ಸರ್ ನಿಮ್ದು? ವೈರಾಣುಗಳು, ಬ್ಯಾಕ್ಟೀರಿಯಾ ಅನ್ನೋ ಪದಕ್ಕೆ ವೈರಾಣುಗಳು. ಬ್ಯಾಕ್ಟೀರಿಯಾ ಪದಗಳು ನಮ್ಮ ಸರ್ ನಿಮ್ ತೋಟ ಇದೆ ಊರಲ್ಲಿ? ಕೈಲೇ ಕನಕಪುರ ರೋಡ್, ನಮ್ಮೂರು ಕನಕಪುರ. ನಮ್ಮ ಮನೆಗೆ ಹೋದಂಗೆ ಆಗಿದೆ ಸರ್. ದಯವಿಟ್ಟು ತಗೊಳ್ಳಿ ಸರ್, ಪ್ಲೀಸ್ ತಗೊಳ್ಳಿ. ನೋಡಿ ಸರ್, ನಮ್ಮ ಊರಿಗೆ ಹೋದ್ರೆ ಇದೇ ತರ ನಮ್ಮ ಮನೇಲಿ ನಮ್ಮಪ್ಪ ಬೆಂಗಳೂರಿನ ಹೊರಡ್ತೀವಿ ಅಪ್ಪ ಅಂತಂದ್ರೆ ನಿಮಿಷ ಇರಪ್ಪ ಅಂತ ಹಿಂದ್ಗಡೆ ಹೋಗೋದು. ನಮ್ಮ ತೋಟ ಇದೆ ಹಿಂದ್ಗಡೆ, ಮನೆ ಹಿಂದ್ಗಡೆನೆ. ಓಕೆ, ಅಲ್ಲಿ ಹೋಗ್ಬಿಟ್ಟು ಪಪ್ಪಾಯಿ ಕಿತ್ಕೊಂಡ್ ಬರೋದು. ಮಾಡವೀರನಹಳ್ಳಿ ನಿಮ್ಮೂರ್ನ ಪಿಂಟಾಗ್ಬಿಡ್ತು. ನೋಡಿ ಈ ತರ ಪಪ್ಪಾಯಿನ ಕಿತ್ಕೊಂಡ್ ಕೊಡೋದು ನಮ್ಮಪ್ಪ. ನಮ್ಮಪ್ಪ ನೆನ್ಸಿತ್ತು ಈ ಪಪ್ಪಾಯಿ ನೋಡಿ ನನಗೆ. ಪಪ್ಪಾಯಿಗಳು ಈ ಎರಡು ನಿಮ್ಮದೇ. ದಯವಿಟ್ಟು ತಗೊಂಡೋಗ್ಬೇಕು. ಇನ್ನೊಂದು ಅಪ್ಪು ತರ್ತಾರ ಕೊಡ್ತಾರೆ ನಿಮ್ಮ ಮೇಡಮ್, ತಗೊಂಡೋಗ್ಬೇಕು ಅದನ್ನು ದಯವಿಟ್ಟು. ಇದು ನಮ್ಮ ಎಡಿಟಿಂಗ್ PC ಸರ್. ಈಗ ನೀವು ಮಾತಾಡ್ತಾ ಇರೋದೆಲ್ಲ ನನಗೇನಾದ್ರು ನೀವು ಮಾತಾಡಿದೆಲ್ಲ ಬೇಡ ಅಂದ್ರೆ ಕಟ್ ಮಾಡೋದಿಲ್ಲ. ಇಲ್ಲ ನೀವು ನಂದು ಯಾವ್ದನ್ನು ಕಟ್ ಮಾಡ್ಬಿಡಿ, ಅವ್ರನ್ನ ಕಟ್ ಮಾಡಕ್ ಬಂದ್ರೆ ಅಲ್ಲೇ ಆಫ್ ಆಗ್ಬಿಡಿ ಹೇಳಿದಿಂತ. ಓಕೆ, ಆಕ್ಚುಲಿ ಇದು ಏನಾಯ್ತು ಗೊತ್ತಾ, ಇದು ನಮ್ದು ಸೊಫಿಸ್ಟಿಕೇಟೆಡ್ ನೀಟ್ಲಿ ಫುಲ್ಲಿ ಪ್ಲೇಸ್ಡ್ ಎಡಿಟಿಂಗ್ ಸೂಟು ಮೇಲಿದೆ. ನಾನು ಮಾಡಿಸ್ದೆ ಎಲ್ಲ. ಈ ಮನೆಗೆ ಬಂದು 4 ವರ್ಷ ಆಯ್ತು ನಾವು. ಸೂಪರ್. ಆದ್ರೆ ಅಲ್ಲಿ ಮೇಲ್ಗಡೆ ಹೋದ್ರೆ ಏನಾಯ್ತು ಗೊತ್ತಾ, ನನ್ನ ಹೆಂಡತಿ ಯಾವಾಗ ಇಲ್ಲಿರ್ತಾಳೆ ಕೆಳಗಡೆ, ನಾನು ಒಬ್ಬನೇ ಅಲ್ಲಿರ್ತೀನಿ. ನಮ್ಮಿಬ್ರಿಗೂ ಡೈವರ್ಸ್ ಆಗ್ಬಿಟ್ಟಿದ್ದೀರ ಅನ್ನೋ ಫೀಲ್ ಆಗ್ಬಿಡುತ್ತೆ. ಯಾಕೋ ಹಿಂಗೆ ಆಗ್ಬಿಡ್ತಾರೆ, ನನ್ನ ಹೆಂಡತಿ ಇಲ್ವಾ ನಂಗೆ ಅಂತ ಅನ್ಸ್ಬಿಟ್ಟು ಕೊನೆಗೆ ಏನ್ ಮಾಡಿದೆ, ಅದೆಲ್ಲ ಬಿಟ್ಟು ಒಂದು ಹಳೆಯ ಟೇಬಲ್ ಇತ್ತು ನಂದು, ಆ ಶತಮಾನದ್ದು. ಅದನ್ನ ಎತ್ಕೊಂಡ್ಬಂದು ಇಲ್ಲಿ ಹಾಕೊಂಡು ಇಲ್ಲಿ ಕೂತ್ಕೊಂಡೆ. ಅವಾಗ ಏನಂದ್ರೆ ಹಿಂಗೆ ತೀರಾ ಸುಖವಾಗಿದ್ದೀನಿ ಅಂತ ಹಂಗೆ ನೋಡಿದಾಗ ನನ್ನ ಹೆಂಡತಿ ಕಾಣಿಸ್ತಾಳೆ. ಇಲ್ಲ ನಾನು ಸುಖವಾಗಿಲ್ಲ ಅಂತ ವಾಪಸ್ ಮತ್ತೆ ಎಡಿಟಿಂಗ್ ಮಾಡ್ಬೋದು ಅಂತೆಲ್ಲ ಪ್ರಾಕ್ಟಿಕಾಲಿಟಿಗೆ ಬರ್ಬೋದು ಅಂತೇಳಿ ಅಂತ ಹೆಂಡತಿ ನೆನಪಾಗ್ಲಿ ಅನ್ನೋ ಕಾರಣಕ್ಕೆ ನೀವು ಅಂತ ನಾನು ಹೆಂಡತಿ ಪಕ್ಕನೆ ಬಂದು ಅದ ಅಡುಗೆ ಮನೆ ಅದ್ರ ಪಕ್ಕನೆ ಬಂದು ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ಬಿಟ್ಟಿರಕ್ಕಾಗದಷ್ಟು ಅವರು ಪ್ರೀತಿಸ್ತಾ ಇರೋದು. ಥ್ಯಾಂಕ್ ಯು. ಇದೆ ಸರ್ ಮಗಳ ಡ್ರಾಯಿಂಗು. ನನ್ನ ಮಗಳಿಬ್ರು ಅವ್ರಿಗೆ 1.25 ವರ್ಷ ಡಿಫ್ರೆನ್ಸ್. ಸೊ ಅವ್ರಿಬ್ರು ಕಾಂಪಿಟೇಷನ್ ಮೇಲೆ ಗೀಸ್ತಿರ್ತಾರೆ. ಹೀಗಾಗಿ ಇದೇನ್ ಸರ್ ಇದು ಏನೋ ಬರ್ದವ್ರೆ? ಅಯ್ಯೋ ಸರ್, ಅವ್ರಿಗೆ ಏನೇನೋ ಅದು ಒಂಥರ MF ಹುಸೇನ್ ಮಾಡರ್ನ್ ಆರ್ಟ್ ತರ ಸರ್. ಇದು ಮೋಸ್ಟ್ಲಿ ನೀವೇ ಇರ್ಬೇಕು ಸರ್. ಇದು ಯಾವುದು 100% ಅಪ್ಪನ್ನ ಬಿಡ್ಬೇಕು. ಖಂಡಿತ ಅಂತವೇನೋ ಮಾಡ್ತಾವು. ಚೆನ್ನಾಗಿದೆ. ವೆರಿ ನೈಸ್, ವೆರಿ ನೈಸ್, ಸೂಪರ್. ಮಕ್ಳು ಹಂಗೆ ಸರ್. ಅದಕ್ಕೆ ಅವು ದೊಡ್ಡವಾಗಿ ಇನ್ನು ಗೀಚಕ್ ಗೋಡೆ ಮೇಲೆ ಗೀಚಲ್ಲ ಒಂದು ದಿನ ಪೇಂಟ್ ಹೊಡ್ಸಕ್ ಅವತ್ತು ಶುರು ಮಾಡ್ತೀನಿ. ವೆರಿ ನೈಸ್. ಇಲ್ಲ ಸರ್ ನೋಡಿ, ಇದೆಲ್ಲ ಒಂದು ಮೆಮೊರೇಬಲ್ ಅಲ್ಲ ಸರ್. ಅವ್ರದೇ ಕೈಯ ಇದು. ನನ್ನ ಮಗಳದ್ದು ಅಷ್ಟೇ. ವೆರಿ ನೈಸ್. ನಾವು ಮನೆ ಪೂಜೆ ಮಾಡಿದಾಗ ಸರ್, ಮನೆ ಆಫೀಸ್ ಪೂಜೆ ಮಾಡಿದ್ರೆ ಲಕ್ಷ್ಮಿ ಕೈ ಅಂತ ಮಿಸಸ್ ಕೈನ, ನಿಮ್ದಲ್ಲ ಸರ್ ಅಕ್ಕದ ಆ ಥರ ಲಕ್ಷ್ಮಿ ಬಿಡಿ, ನಮ್ದು ಅನಿಷ್ಟ ಕೈ ಸರ್. ಕ್ವಾಟ್ನ ಮಕ್ಕಳು ನಾವು ಇಲ್ಲಿ ಇಡ್ತಾರೆ ಸರ್. ಅದನ್ನ ನೋಡಿ ಫುಲ್ ಇಟ್ಬಿಟ್ಟಿದ್ದಾರೆ ನಿಮ್ಮ ಮಗಳು ಫುಲ್ ಅಕ್ಕು. ಅದಕ್ಕೆ ಅದು ಮಿಲಿಯನ್ ಗಟ್ಟಲೆ ಹೋಗ್ತಾ ಇರೋದು. ಕಲಾ ಮಾಧ್ಯಮ ಮಿಲಿಯನ್ ಗಟ್ಟಲೆ ಹೋಗ್ತಾ ಇರೋದು. ನನ್ನ ಮಗಳು ಹುಟ್ಟಿದ ಮೇಲೆ ಕಲಾ ಮಾಧ್ಯಮ ಸಕ್ಸಸ್ ಆಗಿದ್ದು ನೋಡಿ ಸರ್. ಮತ್ತೆ ಅದೇ ನೋಡಿ, ಗತಿ ಚೇಂಜ್. ಎಷ್ಟೆಷ್ಟು ಇದು ಬರುತ್ತಾ ಸರ್, ಅಷ್ಟು ಮಿಲಿಯನ್ಗಳಾಗ್ತಾರೆ. ಅಯ್ಯೋ ಹೌದಾ? ಅಯ್ಯೋ ದೇವ್ರೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈ ಮನೆ ಒಂದು ಹಳೆ ಮನೆ, ಅಂದ್ರೆ ಇದೊಂದು 15 ವರ್ಷದ ಮನೆ. ಯಾರೋ ಒಬ್ರು ಈ ಅಕ್ಕಿಪೇಟೆ ನಗರಪೇಟೆ ಇದೆಯಲ್ಲ, ಅದ್ರ ಟ್ರೇಡರ್ ಅಂದ್ರೆ ಹೋಲ್ಸೇಲ್ ಅಕ್ಕಿ ಬಜಾರ್, ಅವರು ಶೆಟ್ರ್ ಅಂತೆ, ಅವ್ರು ಮಾಡ್ಕೊಂಡಿದ್ ಮನೆ ಇದು. ಸೊ ಹಂಗಾಗಿ ಪ್ಯೂರ್ ಟೀಕು ಅದು ಇದು ಏನೇನೋ ಒಂದಷ್ಟು ಹಾಕಿ ಮಾಡಿದ್ರು ಅವರು. ನಾವು ಅದನ್ನ ನಮ್ಮ ಯೋಗ್ಯತೆ ಇವೆಲ್ಲ ಇರ್ತಾ ಇರ್ಲಿಲ್ಲ. ಪಾಪ ಅವ್ರಿಗೇನೋ ಅನಿವಾರ್ಯ ಕಾರಣಕ್ಕೆ ಲೋನ್ ಹರಾಜಿಗೆ ಬಂದ್ಬಿಡ್ತು. ಸೊ ನಮ್ಗೆ ಆ ಲೋನ್ ಟ್ರಾನ್ಸ್ಫರ್ ಮಾಡಿಸಿ ನಮ್ಮ ಸ್ನೇಹಿತರು, ಆಮೇಲೆ ಯೂಟ್ಯೂಬರ್ಗಳು, ಸಿನಿಮಾ ಆಕ್ಟರ್ ಹೇಳ್ತಾರ ಲೋನ್ ತಕ್ಷಣ ಓಡೋಗ್ಬಿಡ್ತಾರೆ ಬ್ಯಾಂಕ್ನವರು. ಸ್ನೇಹಿತರೆಲ್ಲ ಸೇರಿ ನಿನ್ನೆ ಶ್ರೀಧರ್ ವಿ ಸಂಭ್ರಮ್ ಅವರು ನಮ್ಮ ಕಟ್ಲೆ ಟ್ರೈಲರ್ ಲಾಂಚ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಗೊತ್ತಲ್ಲ ನಮ್ಗೆ, ಅವರೇನೆ ಮ್ಯೂಸಿಕ್ ಡೈರೆಕ್ಟರ್. ಎಂತ ಒಳ್ಳೊಳ್ಳೆ ಕೃಷ್ಣ ಲವ್ ಸ್ಟೋರಿ. ನನ್ನ ಪುಣ್ಯ ಸರ್, ನಿಮ್ಮ ಫ್ಯಾನ್ ಸರ್. ನನ್ನ ಪುಣ್ಯ. ಯಾಕೆಂದ್ರೆ ಮುಸ್ಸಂಜೆ ಮಾತುಲು ಏನಾಗಲಿ ಮುಂದೆ ಸಾಗು ನೀನು ನಮ್ಮೆಲ್ರಿಗೂ ಸ್ಫೂರ್ತಿ ಆ ಸಾಂಗು. ಅಂತಹ ಸಾಂಗ್ನ ಕೇಳ್ಕೊಂಡು ನಾವು ಏನಾದರೂ ಕಷ್ಟ ಆದ್ರೆ ಅದನ್ನ ಒಂದ್ಸಲ ಕೇಳಿದ್ರೆ ಒಂದು ಫೈರ್ ಅದು. ಅಂತ ಸಾಂಗ್ನ ಮಾಡಿದಂಥ ಮ್ಯೂಸಿಕ್ ಡೈರೆಕ್ಟರ್ ನನಗೆ ಫಸ್ಟ್ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ. ಗ್ರೇಟ್ ಮನ್. ಥ್ಯಾಂಕ್ ಯು ಶ್ರೀಧರ್ ಸರ್. ಅವರು ನಿನ್ನೆ ಹೇಳ್ತಾ ಇದ್ರು ಸರ್, ರವಿ ಗಣಗ ಮತ್ತೆ ಅಶ್ವಥ್ ನಾರಾಯಣ್ ಸರ್ ಬಂದಿದ್ರು ನಮ್ಮ ಟ್ರೈಲರ್ ಲಾಂಚ್ಗೆ. ಸ್ಟೇಜಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರು, ನಮ್ಮ ಕಲಾವಿದರಿಗೆ ಸರ್ ಯಾವುದಾದ್ರೂ ಬ್ಯಾಂಕಲ್ಲಿ ಹೋದರೆ ಲೋನ್ ಕೊಡಲ್ಲ, ನಮಗೆ ಕಲಾವಿದ್ರನ್ನ ಕನ್ಸಲ್ಟ್ ಮಾಡ್ತಾ ಇಲ್ಲ ಅಂದರೆ ಯಾರೋ ಗೌರ್ಮೆಂಟ್ ಅಫಿಷಿಯಲ್ಸ್ ಅಥವಾ ಯಾರೋ ಇವನು ತಿಂಗಳಿಗೆ ಎಷ್ಟು ಸಂಬಳ ಬರ್ತದೆ ಅಥವಾ ಲೆಟ್ರಲ್ಲಿ ಒಂದು ಇದಿದ್ರೆ ಲೋನ್ ಕೊಡ್ತಾರೆ. ಆ ಥರದ್ದು ನಮ್ಗಳಿಗೆ ಆ ಥರದ್ದು ಇಲ್ವೇ ಇಲ್ಲ. ನೀವೆಲ್ಲ ನಾಯಕರಿದ್ದೀರಿ, ದಯವಿಟ್ಟು ಕಲಾವಿದರಿಗೂ ಲೋನ್ ಕೊಡೋ ಥರ ಕಲಾವಿದ್ರೂ ಮನುಷ್ಯರು ಅಂತ ಕನ್ಸಿಡರ್ ಮಾಡೋ ಥರ ಬ್ಯಾಂಕ್ನವರು ಮಾಡಿ ದಯವಿಟ್ಟು ನೀವೆಲ್ಲರೂ ಮಾಡ್ಕೊಡ್ಬೇಕು ನೆನ್ನೆ ಕೇಳ್ಕೊತಾ ಇದ್ರು ಅವರು. ನೀವು ಹೇಳಿದಾಗಲೇ ನಾನು ಸುಮಾರು ಬ್ಯಾಂಕಿಗೆ ಲೋನ್ ಕೊಡಿದ್ದೆ. ಸೊ ಅವ್ರದ್ದೊಂದು ಪಟ್ಟಿ ಇದೆ, ಅಂದರೆ ಲಿಸ್ಟೆಡ್
ಮಿಸ್ಲೆಡ್ ಪ್ರೊಫೆಷನ್ಸ್ ಅಂತ. ಏನು ಪ್ರೊಫೆಷನ್ ನಿಮ್ಮದು ಅಂತ ಹುಡುಕಕ್ಕೆ ಶುರು ಮಾಡೋದು. ಸರ್ ಯೂಟ್ಯೂಬರ್ ಯೂಟ್ಯೂಬರ್ ಅನ್ನೋದು ಇಲ್ಲಲ್ಲ ಲಿಸ್ಟಲ್ಲಿ ಇಲ್ಲ ಸರ್, ರಿಜೆಕ್ಟ್. ಅದು ಸ್ಯಾಲ್ರಿ ಇದು ಬೇರೆ ಏನಿಲ್ಲ ನಮ್ಗೆ ಅಂತ ಏನಿಲ್ಲ, ರಿಜೆಕ್ಟ್. ನಮಗೆ ಈ ಬ್ಯಾನರಲ್ಲಿ ಒಂದು ಕೆಲಸ ಮಾಡ್ತೀವಿ, ಆ ಬ್ಯಾನರಲ್ಲಿ ಒಂದು ಕೆಲಸ ಮಾಡ್ತೀವಿ, ಇಲ್ಲೊಂದು ಕೆಲಸ ಮಾಡ್ತೀವಿ. ಸಂಜೆ ಆದರೆ ನಮ್ದೇನು ಎಲ್ಲಪ್ಪ ಪೇಮೆಂಟು ಪ್ರೊಡಕ್ಷನ್ ಇರೋದ್ರ ಇಸ್ಕೊಂಡು ನಾವು ಲೆಟ್ರಲ್ಲಿ ಕೊಡೋಣ ಅದಕ್ಕೆ ಪೇಮೆಂಟ್ದು. ಬನ್ನಿ ಮೇಲೆ ಹೋಗೋಣ. ಎಸ್ ಸರ್, ಹೋಗೋಣ ಸರ್. ಚೆನ್ನಾಗಿದೆ ಇದು. ಥ್ಯಾಂಕ್ ಯು ಸರ್. ನೀವು ಮುಂದೆ ಹೋಗ್ತೀರಾ, ನಾವು ಕ್ಯಾಮ್ರಾ ಯಾವಾಗ್ಲೂ ನಮಗೆ ಹೌದು ಹುಷಾರು. ನೀವು ಹಂಗಂದ್ರೆ ಹಿಂದೆ ಒಬ್ರು ಇರ್ಬೇಕು. ಅವ್ರ ಹಿಂದೆ ಹಿಂಗೆ ತುಂಬಾ ಕಡೆ ಹೋಗೋರು, ಬೆಟ್ಟನೆ ಎತ್ಬಿಟ್ಟವ್ರು ಅವರು. ಹೌದಾ? ನಮ್ಮ 7,000 ಎಪಿಸೋಡ್ ಶೂಟ್ ಮಾಡೋದು ಅವರೇ. ಬೇಲಿ ಯಾರೆಲ್ಲ ಅಭ್ಯಾಸ ಇದೆ ಹಂಗಾರೆ ಹಾರ್ತಾರ ಅವರು. ಬೇಲಿ ನಾನು ಹಾರ್ದಂಗೆ ತಡಿತಾವ್ರ ಅವ್ರು ಆಕ್ಚುಲಿ. ಹೌದಾ? ಅಕ್ಕ ಕೇಳಿಸ್ಕೊತಾವ್ರಿ ಅವ್ರಿನ್ನ ಏನನ್ನ ಕೇಳಿಸ್ಕೊಂಡವ್ರು. ಎಸ್, ವೆರಿ ನೈಸ್. ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಇಲ್ಲಿ ಕೂಲಾಗಿ ನೀವು ಕುತ್ಕೊಂಡು ಬುಕ್ ಓದಕ್ಕೆ, ಕಾಫಿ ಗಿಫಿ ಕುಡಿಯುವಂಥದ್ದು ನಿಮ್ದು. ಇದು ನಮ್ಮ ಎಸ್.ಎಂ. ಕೃಷ್ಣ ಅವ್ರ ಗಿಫ್ಟು, ಮಾಜಿ ಮುಖ್ಯಮಂತ್ರಿಗಳು. ನಿಮ್ಮೂರಿನ ಮಗ ಎಸ್.ಎಂ. ಕೃಷ್ಣ ಅವರು. ನೀವು ಕುತ್ಕೋಬೇಕು, ನಾವಲ್ಲ. ಸಂಕ್ರಾಂತಿ ಹಬ್ಬ ಶುಭಾಶಯ. ನನ್ನ ಮಕ್ಕಳಾರ ತಂದು ಇಟ್ಬಿಟ್ಟಾರ ನೋಡಿ ಇಡೀ ಪ್ಯಾಕೆಟ್. ಥ್ಯಾಂಕ್ ಯು. ನನಗೂ ಲಕ್ ಬರಲಿ. ನಿಮ್ಮ ಮಗಳು ಕೈ ಇಟ್ಟಿಟ್ಟದ ಕಡೆ ಎಲ್ಲ ಮಿಲಿಯನ್ ಗಟ್ಟಲೆ, ನನಗೂ 1 ಮಿಲಿಯನ್ ಗಟ್ಟಲೆ ಆಗಲಿ ನಮ್ಮ ಸಿನಿಮಾ. ಸರ್ ನಿಮ್ಗೆ ಆಲ್ರೆಡಿ ಲಕ್ ಬಂದಿದೆ. ಕನ್ನಡಿಗರು ನಿಮ್ಮ ಕಲಾವಿದನಾಗ ಒಪ್ಕೊಳ್ಳದೆ ಹೋಗಿದ್ರೆ 70 ಸಿನಿಮಾ 30 ಧಾರಾವಾಹಿ ಹೇಗೆ ಮಾಡ್ತೀವಿ? ಆಗ್ತಾ ಇರಲಿಲ್ಲ. ಇನ್ನೊಂದು ಮೈಲ್ ಸ್ಟೋನು ಶುಭವಾಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ. ಎಸ್.ಎಂ. ಕೃಷ್ಣ ಅವ್ರು ಸರ್, ಒಂದು ಫನ್ ಹೇಳ್ತೀನಿ ಹಂಗೆ. ಅವ್ರು ನೆನಪಾಯ್ತಲ್ಲ, ನೆನಪು ಬಂದಾಗ ಹಂಗಂಗೆ ಮಾತಾಡ್ಬೇಕು ಸರ್. ಎಸ್.ಎಂ. ಕೃಷ್ಣ ಅವರು ನಮ್ಮ ತಾತ ಇದಾರಲ್ಲ ಸರ್, ಆಗ್ಲೇ ಹೇಳಿದೆ ನಾನು ಕೆಳಗಡೆ, ನಮ್ಮ ತಾತನಿಗೆ 2 ಹೆಂಡತಿ. ಅವರು ಮರ್ಸಿದ್ದೇಗೌಡರು. ಅವ್ರ ಹೆಸರು ಮರ್ಸಿದ್ದೇಗೌಡರು. ಗೌಡ್ರೆ ಇಲ್ಲ ಅವ್ರೀಗ 94 ತೀರ್ಕೊಂಡ್ರು. 2 ಹೆಂಡತಿ. ಎಷ್ಟು ಮಕ್ಳು ಇರ್ಬೋದು ಸರ್ ನಿಮ್ಮ ಪ್ರಕಾರ? 2 5 10 ಇರ್ತವೆ ಅಲ್ವಾ? ಒಂಚೂರು ಜಾಸ್ತಿ, ಒಂದು 20, ಇನ್ನೊಂಚೂರು ಜಾಸ್ತಿ 30, ಇಲ್ಲ 24. ಒಬ್ರಿಗೂ ಮೋಸ ಮಾಡಿಲ್ಲ ಸರ್. ಅವ್ರಿಗೆ ಏನು ಹಾರ್ಡ್ ವರ್ಕರ್ ಸರ್, 4 ಮಕ್ಕಳು. ಹೆವಿ ಹಾರ್ಡ್ ವರ್ಕರು. ಸರ್ ನಂದು ಸಾಧು ಕೋಕಿಲ ಅದೊಂದು ಕಾಮಿಡಿ ಫೀಲ್ ಇದೆ. ಏನೋದು ಮಿಷಿನ ಟೆರರ್ ಮಿಷಿನ್ ಅಂತದೇನೋ ಅಂತ. ಮಗ 24 ಮಕ್ಕಳ? 24 ಮಕ್ಕಳು ಸರ್. ನಿಮ್ಮ ತಂದೆಯವರ ತಂದೆನಾ? ನಮ್ಮ ತಾಯಿಯವರ ತಂದೆ. ನಿಮ್ಮ ತಾಯಿಯವರು ಎಷ್ಟನವರು? ನಮ್ಮ ತಾಯಿಯವರು ಹಿರಿಯವರು. ಅಂದ್ರೆ ಮೊಟ್ಟೆ ಮೊದಲಿಯವರು. ಒಂದು ತಾಯಿಗೆ ನಮ್ಮ ತಾಯಿನೇ ಹಿರಿ ಮಗಳು. ಈ ತಾಯಿಗೆ ಸರ್ 24 ಮಕ್ಕಳಿಗೆ ನಂತರದವ್ರಿಗೆ ನಮ್ಮ ತಾಯಿಗೆ 3 ಜನ. ಎಷ್ಟಾಯ್ತು ಸರ್? 24 24ಕ್ಕೆ 3. 24 ಫಸ್ಟ್ ಗಂಡ ತಗೊಳ್ಳೋಣ, ಗಂಡನೋ ಅಥವಾ ಹೆಂಡತಿನೋ ಇರ್ತಾರಲ್ಲ ಒಬ್ರಿಗೊಬ್ರು. ಸೊ 24 48 ಆಯ್ತು. 48 ಇಂಟು 3 ಜನ ಮಕ್ಳು ಇರ್ತೀವಿ. ಅಂದ್ರೆ ನಮ್ಮ ತಾಯಿಗೆ ನಾವು 3 ಜನ, 150. ಅದಕ್ಕೆ ನನಗಿಲ್ಲಿ ಒಂದು 2 ಮಗು. ಆ ಥರ 3ಕ್ಕೆ 2 ಅಂದ್ರೆ ಒಂದು 600 ಜನ. ಒಂದು ಊರಾಗುತ್ತೆ ಸರ್ ನಮ್ಮದೇ. ಬಟ್ ನಮ್ಮೂರು ಚಿಕ್ಕದು. ಬಟ್ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಬಿಟ್ರೆ ಒಂದು ಊರಾಗುತ್ತೆ. ಕಾಮಿಡಿ ಏನು ಗೊತ್ತಾ ಸರ್, ಎಸ್.ಎಂ. ಕೃಷ್ಣ ಅವ್ರು ಹೇಳಿದ್ರಲ್ಲ, ಅದಕ್ಕೆ ನೆನಪಾಗಿದ್ದು ಸರ್. ಇರಿ ಎಸ್.ಎಂ. ಕೃಷ್ಣ ಅವ್ರ ಮಲಗೋಣ ಸರ್, ಆಮೇಲೆ ಮಾತಾಡ್ತೀನಿ. ನಿಮ್ಮ ತಾತ ಅವರೇ 600 ಜನ ರೆಡಿ ಮಾಡಿಬಿಟ್ಟವ್ರೆ ಸರ್. ಹ್ಞೂ ಸರ್, ಎಸ್.ಎಂ. ಕೃಷ್ಣ ಅವ್ರು ಸರ್ ಎಲೆಕ್ಷನ್ಗೆ ವೋಟ್ ಹಾಕಕ್ಕೆ ಬಂದು ನಾವೆಲ್ಲ ಚಿಕ್ಕವರಂತೆ. ನಿಮ್ಮೂರಿಗೆ ಬಂದರು. ನಮ್ಮ ತಾತನಿಗೆ ಕಾಲಿಗೆ ನಮಸ್ಕಾರ ಹಾಕೊಂಡು ಹೋಗ್ತಿದ್ರು. ನಮ್ಮ ತಾತನಿಗೆ ಯಾಕೆ ವೋಟ್ ರೆಡಿ ಮಾಡಿದ್ಯಾ ಅಂತ. ಓಟು ಏನಪ್ಪ 600 ವೋಟ್ ರೆಡಿ ಮಾಡ್ಬಿಟ್ಟಿದ್ಯಾ ಅಂತ. ಅಲ್ಲ, ಓಟೇ 48 ಇದ್ವಲ್ಲ ಸರ್ ಆಗ್ಲೇ. ಆಮೇಲೆ ಊರಲ್ಲಿ ತುಂಬಾ ಹೆಸರು ಇತ್ತು. ನಮ್ಮ ಮೈನಿಗೆ ಒಂದು ಮಿಲ್ ಮನೆ ಇತ್ತು, 100 ಹಂದಿಗಳನ್ನ ಸಾಕೋರು. ಹಂದಿ ಫಾರ್ಮರ್. ಹಂದಿ ಫಾರ್ಮರು, ಪ್ರಾವಿಷನ್ ಸ್ಟೋರು, ಟ್ರೈಲರಿಂಗ್ ಮಿಷಿನ್ನು, ಮಿಲ್ಲು, ಇದೆಲ್ಲ ಇತ್ತು. ಒಂದು ದೊಡ್ಡ ವ್ಯಕ್ತಿ. ಹಂಗಾಗಿ ಅವ್ರಿಗೆ ಬಂದು ನಮಸ್ಕಾರ ಹಾಕೊಂಡು ಇಡೀ ಓಟ್ ಹಾಕ್ಸಪ್ಪ ಅನ್ನಂಗಲ್ಲಿ ಕೇಳ್ಕೊಂಡು ಹೋಗೋರು. ಮನೆಯಲ್ಲ ಇದ್ವಲ್ಲ 30 ಓಟು, 30 60. ಸೊ ಹಿಂಗೆ ಒಂದು ಹಬ್ಬ ಮಾಡ್ತಾರೆ, ಗೌರಿ ಹಬ್ಬ ಅಂತ ಅವರು. ಆಯ್ತಾ? ಗೌರಿ ಹಬ್ಬ ನಿಮ್ಗೆ ಗೊತ್ತಿರ್ಬೇಕಂತ. ನಾವು ಮಹಾಲಯ ಪಕ್ಷ ಮಾಡ್ತೀವಿ, ಗೌರಿ ಮಾಡಲ್ಲ. ಮಹಾಲಯ ಪಕ್ಷದಲ್ಲಿ ಹಿರಿಯರ ಹತ್ರ ಎಡೆ ಇಕ್ತೀವಿ. ಬಟ್ಟೆ ಮಡಗೋ ಹಬ್ಬ ಅಂತಾರೆ ನಮ್ಮ ಕಡೆ. ಹೌದು, ಹಂಗಂತಾರ. ಕಜ್ಜಾಯ, ವಡೆ, ಚಕ್ಲಿ, ನಿಪ್ಪಟ್ಟು ಪ್ರತಿಯೊಂದು ಇಡ್ತೀವಿ. ಬಾಟ್ಲು, ಬೀಡಿ, ಬೆಂಕಿ ಪಟ್ಟನು ಇಡ್ತಾರೆ. ಕರೆಕ್ಟ್, ಎಲ್ಲಾನು ಇಡ್ತೀವಿ. ಇಟ್ಟಾಗ ಸರ್ 4 ಎಡೆ ಇಕ್ಕೋರು ನಮ್ಮ ಅಯ್ಯವ್ರ ಮನೇಲಿ. ಇಷ್ಟಿಷ್ಟು ಇಡೋರು ಸರ್. ಒಂದೊಂದ್ರಲ್ಲಿ ಚಕ್ಲಿ, ನಿಪ್ಪಟ್ಟು, ಅದು ಇದೆಲ್ಲ. ಹಿಂಗೆ ನಾವು ಮಕ್ಕಳಿಂದ, ಮೊಮ್ಮಕ್ಕಳಿಂದ, ಮರಿ ಮಕ್ಕಳಿಂದ ಲೈನಿಗೆ ಬಂದು ಪೂಜೆ ಮಾಡ್ಬಿಟ್ಟು ಒಂದೊಂದು ಪ್ರಸಾದ ತಗೊಂಡೋಗ್ಬೇಕು ಸರ್. ಒಂದೊಂದೇ ತಗೋಬೇಕು. ಚೂರು ಪ್ರಸಾದ ಅಲ್ವಾ ಅದು. ಒಂದೊಂದು ಚೂರೇ ತಗೊಂಡ್ರು 4 ಎಡೆದು ಖಾಲಿ ಆಗ್ಬಿಡೋದು ಸರ್. ಯಾಕೆ ಹೇಳಿ? ಇಡೀ ಸ್ಟಾಕ್ ಕ್ಲಿಯರ್. ಲೈನ್ ಅಷ್ಟಿರ್ತಿತ್ತಲ್ಲ ಸರ್. ಅಷ್ಟು ಮಕ್ಕಳು, ಅಷ್ಟು ಮೊಮ್ಮಕ್ಕಳು. ಪೂಜೆನೇ 2 ಅವರ್ ಆಗತ್ತೆ ಸರ್. ಎಷ್ಟೊತ್ತು ಊಟ ತಿನ್ನೋದಪ್ಪ ಅಂತ. ಯಾಕಂದ್ರೆ ಒಬ್ಬೊಬ್ಬ ಬಂದು ಸುಮ್ಮನೆ ಕಡ್ಡಿಂಗ್ ಬೆಳಗಿದ್ರು ಮುಗಿದೋಯ್ತು, ಬೆಳಗಾಗಿ ಹೋಗೋದು. ಅಂತ ಫ್ಯಾಮಿಲಿ ನಮ್ದು ಸರ್. ಇನ್ನೊಂದ್ಸಲ ನಿಮ್ಮ ತಾತವ್ರ ಹೆಸರು ಪೂರ್ತಿ ಧೈರ್ಯವಾಗಿ ಹೇಳಿ. ಮರಿಸಿದ್ದೇಗೌಡರು ನಮ್ಮ ತಾತ. ಇಡೀ ಸುತ್ತಳ್ಳಿಲಿ ಸರ್. ಎಲ್ರಿಗೂ ಗೊತ್ತು. ನಾನು ಒಂದು 5ನೇ ಕ್ಲಾಸ್ ಏನೋ ಓದ್ತಾ ಇದ್ದೆ ಸರ್ ಅವಾಗ. ನಮ್ಮ ತಾತ ತಿರ್ಕೊಂಡು 94. ಸುತ್ತ ಹಳ್ಳಿ ಜನ ಬಂದಿದ್ರು. ನನಗೆ ಅವತ್ತು ಅನಿಸಿದ್ದು ಸರ್, ನಿಜವಾಗ್ಲೂ ಸತ್ತಾಗ ಜನ ಈ ಥರ ಸೇರ್ಬೇಕಪ್ಪ ಅಂತ ಸರ್. ಹನಗನಹಳ್ಳಿ ಅನ್ನೋದು ದೊಡ್ಡ ಗ್ರಾಮ. ಹನಗನಹಳ್ಳಿ ನಮ್ಮ ಅಯ್ಯರು, ನಮ್ಮ ತಾಯಿಯವರು ದೊಡ್ಡ ಗ್ರಾಮ. ಸ್ಮಶಾನ ಅಲ್ಲಿದೆ.
ಅಲ್ಲಿಂದ ನಮ್ಮ ಅಯ್ಯ ಮನೆಯವರೆಗೂ ಜನ ಇದ್ದಾರೆ ಸರ್. ಅಲ್ಲಿಂದ ಇದ್ದಾರೆ ಜನ. ಎಷ್ಟು ಜನ ಸರ್, ನೋಡಿದಷ್ಟು ಕಾಣಿಸ್ತಾ ಇದ್ದಾರೆ. ಅಷ್ಟು ಜನ ಸಂಪಾದನೆ ಮಾಡೋದೇನು ತಮಾಷೆ ವಿಷಯನ ಸರ್. ಯಪ್ಪ, ನಮ್ಮ ಹಿಂದೆ ಎಂಥ ಬುದ್ಧಿ ಗೊತ್ತಾ ಸರ್, ಪ್ರಾವಿಜನ್ ಸ್ಟೋರಲ್ಲಿ ಕೂತ್ಕೊಂಡ್ರೆ ಯಾರಾದರೂ ಮಕ್ಕಳು ಹೋದ್ರೆ ಪಾಪ ಇಲ್ಲಿ ಪ್ರಾವಿಜನ್ ಸ್ಟೋರ್ ಮಡಗಿದ್ರು. ಪ್ರಾವಿಜನ್ ಸ್ಟೋರ್ ಇತ್ತು, ಕರೆದ್ಬಿಟ್ಟು ಚಾಕ್ಲೇಟ್ ಕೊಡೋದು ಮಕ್ಕಳಿಗೆ. ದೊಡ್ಡವ್ರು ಯಾರಾದರೂ ಹೋಯ್ತಾ ಇದ್ರೆ ಎಲೆಡಿಕೆ ಕೊಡೋದು, ಅಮ್ಮ ಇಲ್ಲಿ ಎಲೆಡಿಕೆ ಕೊಡೋದು. ಆಮೇಲೆ ಗೋಪಾಲ್ ಅಲ್ಪುಡಿ ಅಂತ ಬರ್ತಿದ್ದು ಗೊತ್ತು. ಗೋಪಾಲ್ ನಾವು ಅದರಲ್ಲೇ ಹುಚ್ಚಿದ್ ಮೊದಲು. ಅದು ಗೋಪಾಲ್ ಅಲ್ಪುಡಿ, ನಂಜನಗೂಡು ಅಲ್ಪುಡಿ ಫ್ರೀ, ಎಲ್ರಿಗೂ ಫ್ರೀ ಕೊಡೋರು ನಮ್ಮಯ್ಯ. ಅಷ್ಟು ಹೆಸರು ಮಾಡಿದ್ರು. ನಮಗಂತೂ ಗೋಪಾಲ್ ಅಲ್ಪುಡಿ ಕಲ್ಸಕ್ರೆ ನಾವು ಕೊಂಡ್ಕೊಂಡಿದ್ದೇ ಇಲ್ಲ, ನಮ್ಮಯ್ಯರ ಮನೆಯಿಂದ ಬರ್ತಾನೆ ಇರ್ತಿತ್ತು. ಸೊ ಹಂಗೆ ನಮ್ಮಯ್ಯ. ಓಕೆ, ಆ ಮರಿ ಸಿದ್ದೇಗೌಡರು ಹೆಸರು ಉಳ್ಸಕ್ಕೆ ಕೊಟ್ಟಿರುವಂಥ ಕೆಂಪೇಗೌಡರು ಅವರು. ಹೌದು. ವಿನೋದ್ ಪ್ರಭಾಕರ್ ಸರ್ ಫೋನ್ ಮಾಡಿದ್ರು, ಏನೋ ಗೊತ್ತಿಲ್ಲ. ಚೆನ್ನಾಗಿತ್ತಾ? ಚೆನ್ನಾಗಿದೆ. ಅದ ಇದ್ರ ಮಾತಾಡ್ತಿದ್ವಲ್ಲ, ನಮ್ಮ ಕೆಳಗಡೆ ನೀವು ಬಂದ್ರಲ್ಲ, ಆ ಗ್ರೌಂಡ್ ಫ್ಲೋರ್ ಒಂದು ಸೋಫಾ ಇದೆ, ನೀವು ನೋಡೋರೆಲ್ಲ ಗೊತ್ತಿಲ್ಲ. ಆ ಸೋಫಾ ತಗೊಳಕ್ ಹೋಗಿ ನಂಗೆ ಚೀಟ್ ಮಾಡ್ಬಿಟ್ಟಿದ್ರು ಯಾರೋ ಒಬ್ರು. ನಾನು ಈ ಮನೆ ಗೃಹ ಪ್ರವೇಶ ಮಾಡಿದಾಗ ವಿಡಿಯೋದಲ್ಲಿ ಅದನ್ನ ಹೇಳಿದ್ದೆ, ಈ ಸೋಫಾದಿಂದ ಕತೆ ಇದೆ, ನನಗೆ ಯಾರೋ ಒಬ್ಬ ಚೀಟ್ ಮಾಡಿದ, ನಾನು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಸೋಫಾ ರಿಕವರಿ ಮಾಡಿದೆ ಅಂತೇಳಿ ಹೇಳಿದ್ದೆ. ಅದನ್ನ ಎಸ್ ಎಂ ಕೃಷ್ಣ ಸಾಹೇಬ್ರು ನಾವು ಇಂಟರ್ವ್ಯೂ ಮಾಡಿದ್ವಿ. ಅವ್ರದ್ದೊಂದು 25 ಎಪಿಸೋಡ್, ದಿನ ಅವ್ರ ಮನೆಗೆ ಹೋಗೋದು, ಅವ್ರ ಜರ್ನಿ ಎಲ್ಲ ನಮ್ಮ ಕಲಾಮಾಧ್ಯಮದಲ್ಲಿ ಇದೆ. ಅವರು ಏನ್ ಮಾಡಿದ್ದಾರೆ, ಅವ್ರ ಕಲಾಮಾಧ್ಯಮ ರೆಗ್ಯುಲರ್ ವಾಚರ್ ಅವ್ರು ಅದು ನೋಡ್ಬಿಟ್ಟಿದ್ದಾರೆ. ಅವ್ರ PS-ಗೆ ಫೋನ್ ಮಾಡಿ, PS ಒಂದಿನ ನಂಗೆ ಫೋನ್ ಮಾಡಿದ್ರು. ಸರ್ ಪರಮ್ ಸರ್, ಇದು ಎಸ್ ಎಂ ಕೃಷ್ಣ ಅವ್ರು 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ನನ್ನ ಕೈಲಿ, ನಿಮಗೆ ಕೊಡ್ಬೇಕಂತ ಹೇಳಿದ್ರು ಅಂದ್ರು. ನಾನು ಇಲ್ಲ ಸರ್, ನಾವು ಇಂಟರ್ವ್ಯೂ ಮಾಡೋಕೆ ದುಡ್ಡೆಲ್ಲ ತಗೊಳ್ಳಲ್ಲ ಸರ್ ನಾವು, ಹಾಗೆ ಹೀಗೆ ಅಂದೆ. ಇಲ್ಲ ಸರ್, ಅದು ಇಂಟರ್ವ್ಯೂ ಮಾಡಿದಕ್ಕಲ್ಲಂತೆ, ನಿಮ್ಗೆ ಅದು ಗಿಫ್ಟ್ ಅಂತ ಕೊಡ್ತಾ ಇದ್ದಾರೆ, ನೀವು ಸೋಫಾ ಮೋಸ ಹೋದ್ರಂತಲ್ಲ, ಅದಕ್ಕೆ ಯಾವ್ದಾದ್ರು ಒಳ್ಳೆ ಫರ್ನಿಚರ್ ತಗೋಬೇಕಂತ 1 ಲಕ್ಷ ಅವಾಗ ತಗೊಂಡಿದ್ದು ಸರ್. ಅವಾಗ ಇದು ಮತ್ತೆ ಇನ್ನೊಂದು ಯಾವುದೋ ಕೆಳಗಡೆ ವೆರಿ ನೈಸ್. ಎಸ್ ಎಂ ಕೃಷ್ಣ ಅವರ ನೆನಪು ಇದು. ನೋಡಿ, ಕಲಾ ಮಾಧ್ಯಮ ಅನ್ನೋದು ನಮ್ಮ ಪರಂ ಸರ್ಗೆ ನೀವು ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದೀರಾ ಅಂದ್ರೆ, ಒಂದು ಎಸ್ ಎಂ ಕೃಷ್ಣ ಅವರು ಒಂದು ಗಿಫ್ಟ್ ಕೊಡೋ ಲೆವೆಲ್ಗೆ ಕಲಾ ಮಾಧ್ಯಮ ಅಂತ ಕರ್ಕೊಂಡ್ ಬಂದಿದ್ದೀರಾ. ತುಂಬಾ ದೊಡ್ಡ ಮನುಷ್ಯ ಕಾರಣ. ನೀವು ಯಾವಾಗ್ಲೂ ಹಿಂಗೆ ಕಲಾ ಮಾಧ್ಯಮನ ಬೆಳೆಸಿ. ಸೂಪರ್. ಬನ್ನಿ ಮಾತಾಡೋಣ. ನಮ್ಮೊಂದು ಎಡಿಟಿಂಗ್ ರೂಮ್ ತೋರಿಸ್ಬಿಡ್ತೀನಿ, ತೋರಿಸಿದ್ರೆ ಅವಾಗ ನೀವು ನಿಮ್ಮ ಸಿನಿಮಾ ಬಗ್ಗೆ ಎಲ್ಲ ಮಾತಾಡ್ಬೋದು. ಎಲ್ಲಿ ಸರ್ ಎಡಿಟಿಂಗ್ ರೂಮ್? ಅಲ್ಲೇ ಇದೆ ಸರ್, ಇಲ್ಲೇ ಇದೆ. ಬನ್ನಿ, ಇದು ಬನ್ನಿ ಸರ್ ನೋಡೋಣ. ಯಾವುದು ವೆಲ್ಕಮ್ ಇದೇನಾ ಸರ್? ಇದೆ. ಎಸ್, ಲೈಟು. ಎಸ್, ಇದು ಎಡಿಟಿಂಗ್ ರೂಮ್ ಸರ್. ಆಕ್ಚುಲಿ ಎಡಿಟಿಂಗ್ ರೂಮ್ ಇದು. ಇದು ಡ್ರೋನ್ ಎಲ್ಲ ಇಟ್ಕೊಂಡಿದ್ದೀವಿ. ಇಲ್ಲ ಗೋಪ್ರೋ ಸರ್. ಗೋಪ್ರೋ ಸರ್. ನಾವು ಸಿನಿಮಾದಲ್ಲಿ ನಮ್ಮ ಆಡಿಯನ್ಸ್ಗೆ ಹೇಳ್ತೀನಿ ಸ್ಪೆಷಲಿ ಸರ್, ಇದು ಇದೆಯಲ್ಲ, ಇದು ಗೋಪುರ ಎತ್ಕೊಳ್ಳಿ. ಈ ಗೋಪುರ ಎತ್ಕೊಳ್ಳ ನೋಡಿ, ಮಾಧ್ಯಮದ ಮಿತ್ರರೇ, ಕಲಾ ಮಾಧ್ಯಮದ ಮಿತ್ರರೇ, ಇದು ಇದೆಯಲ್ಲ ಗೋಪುರ ಅಂತೀವಿ. ಇದನ್ನ ನಾವು ಸಿನಿಮಾದಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನ ಅಂದ್ರೆ, ಈಗ ಉದಾಹರಣೆಗೆ ನೀರಿರುತ್ತಿಲ್ಲಿ, ನೀರಲ್ಲಿ ನಾವು ಹೋಗಿ ಮುಖ ತೊಳ್ಕೊಂಡು ಹಿಂಗೆ ನೀರು ಹರ್ಚ್ಕೊಬೇಕು, ನೀರೊಳಗಡೆ ಹಾಕ್ಬಿಡ್ತೀವಿ ಇದನ್ನ. ನೀರೊಳಗೆ ಮುಳುಗಿಸ್ಬಿಡ್ತೀವಿ. ಆಮೇಲೆ ಬೈಕ್ದು ಹಿಂಗೆ ತಿರುಗಿಸ್ಬೇಕು, ಹ್ಯಾಂಡ್ಲ್ ತಿರುಗಿಸ್ಬೇಕು, ಚೇಸಿಂಗ್ ಎಲ್ಲ ನಡೀತಿರುತ್ತೆ. ಇದಕ್ಕೆ ಸ್ಟೇರಿಂಗಿಗೆ ಕಟ್ಬಿಡ್ತೀವಿ, ಬೈಕ್ ಹ್ಯಾಂಡ್ಲಿಗೆ ಕಟ್ಬಿಡೋದು, ಬೈಕ್ಗೆ ಮತ್ತೆ ಕಾರ್ದು ಸ್ಟೇರಿಂಗಿಗೆ ಎಲ್ಲ ಕಟ್ಬಿಡೋದು. ಹಿಂಗಿದ್ರೆ ಹಿಂಗೆ ಕಟ್ಬಿಟ್ರೆ ಕಾರ್ ಹಿಂಗೆ ಓಡಿಸ್ತಾ ಇದ್ರೆ ಅದೆಲ್ಲ ಶಾರ್ಟಿಂಗ್ ಸಿಗ್ತಾ ಇರುತ್ತೆ. ಹಿಂಗೆಲ್ಲ ನೋಡ್ಕೊಂಡು ನಾವು ಎಲ್ಲರೂ ಹೋಗ್ತಾನೆ, ಹಿಡಿಯೋ ಹೋಗೋ ಅಂದ್ರೆ ಇದಿಲ್ಲಿ ಕ್ಯಾಪ್ಚರ್ ಮಾಡ್ತಾರೆ, ದೊಡ್ಡ ಕ್ಯಾಮ್ರಾ ಆಗಲ್ವಲ್ಲ. ಸೊ ಅದಕ್ಕೆ ಆಮೇಲೆ ಬೈಕ್ದು ಟೈರ್ಗೆಲ್ಲ ಕಟ್ಬಿಡ್ತೀವಿ, ಇದನ್ನ ಕಾರ್ದು ಟೈರ್ಗೆಲ್ಲ ಹಾಕ್ಬಿಡ್ತೀವಿ. ಎಲ್ಲಂದ್ರೆ ಲಾಕ್ ಆಗುತ್ತಿದೆ, ಒಂಥರ ಉಡಾ ಥರ ಇದು. ಇದಕ್ಕೆ ಇದನ್ನ ಹಾಕ್ಬಿಟ್ಟು ಹಿಂಗೆ ಲಾಕ್ ಮಾಡಿದ್ರೆ ಅದು ಎಲ್ಲಿ ಬೇಕಲ್ಲಿ ಫಿಕ್ಸ್ ಆಗುತ್ತೆ. ತುಂಬ ಒಳ್ಳೆ ಕ್ಯಾಮ್ರಾ ಇದು, ಸಣ್ಣ ಕ್ಯಾಮ್ರಾ, ಅದು ಎಲ್ಲ ಕಡೆ ಇರುತ್ತೆ. ಹಾಯ್, ಕಮ್ 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 ನೋಡಿ, ಇವ್ರು ಇದಾರಲ್ಲ ಇವರು ನೋಡಿ, ನಿಮ್ದು ಇತ್ತೊಂಡಿದ್ದೀನಿ. ಕಮ್ 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 ನೋಡಿ, ಇವರೇ ಕಲಾ ಮಾಧ್ಯಮದ ಲಕ್ಕಿ. ಇವ್ರು ಹುಟ್ಟಿದ ಮೇಲೆ ಕಲಾ ಮಾಧ್ಯಮ ಶುರುವಾಯಿತು, ನೀವೆಲ್ಲ ಕಲಾ ಮಾಧ್ಯಮನ ಬೆಳೆಸಿದ್ರಿ. ಹಾಯ್, ಏನ್ ಹೆಸರು? ಗೌರಿ. ಗೌರಿ, ಓಹೋ, ಹೆಸರಲ್ಲೇ ಇದೆಯಲ್ಲ ಸರ್, ಗೌರಿ. ಗೌರಿ, ನಿನ್ನ ಇದು ಕೊಟ್ಬಿಟ್ರು ನನಗೆ, ಏನ್ ಮಾಡೋದು, ತಗೊಂಡೋಗಿ ಕೊಡು. ಸಂಕ್ರಾಂತಿ ಶುಭಾಶಯ ಹೇಳು. ಸಂಕ್ರಾಂತಿ ಹಬ್ಬದ ಶುಭಾಶಯ. ಅವ್ವಾ ನೋಡಿ, ಅಪ್ಪನ ಥರನೇ ಮಗಳು. ಅಪ್ಪ ನೋಡಿದ್ರೆ ಮಾತಾಡಿದ ತಕ್ಷಣ ಅದು ತಗೊಳ್ಳಿ ಸರ್, ಪಪ್ಪಾಯಿ ತಗೊಳ್ಳಿ. ಇಂಥ ಮಗಳೂ ಅಷ್ಟೇ, ಒಂದು ಚೂರು ಏನು ಅಂದೇನೆ ಆ್ಯಕ್ಚುಲಿ ಮಕ್ಳುಗಳು ಕೊಡಲ್ಲ, ಎಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ಸಂಕ್ರಾಂತಿ ಹಬ್ಬದ ಹೆಣ್ಣು ಮಗಳು ಕೊಟ್ಟಿದ್ದಾಳೆ, ನನಗೂ ಇವತ್ತಿಂದ ಲಕ್ಕು ನಮ್ಮ ಕಟ್ಲೆ ಗೆಲ್ಲುತ್ತೆ. ಆಲ್ ದ ಬೆಸ್ಟ್ ಕಟ್ಲೆ ಅಂತ ಹೇಳಿ ಚೆನ್ನ. ಅಯ್ಯೋ ಕ್ಯೂಟ್. ಯಸ್, ಬಂದ್ವಿ, ಮಾತಾಡ್ಕೊಂಡ್ ಬಂದ್ಬಿಡ್ತೀವಿ. ಅದೇ ಇದನ್ನ ಮಾಡಿ ಆಮೇಲೆ ಕೆಳಗಡೆ ಶಿಫ್ಟ್ ಆಗಿದ್ದು. ಎಸ್ ಸರ್. ಹೌದಾ, ಯಾಕೆ ನಿಧಾನಕ್ಕೆ ಬರ್ಬೋದಾಗಿತ್ತಲ್ಲ, ಓಡ್ಕೊಂಡು ಬಂದಿದ್ದೇನಕ್ಕೆ.
ಸೊ ಈ ಥರ ಮೇಲೆ ನಮ್ದು ಸರ್ ಏನು ಸರ್ ನಮ್ಮ ಇವ್ರನ್ನ ಇಟ್ಕೊಂಡಿದ್ದೀರಾ? ಯಾರು ಎಲ್ಲಿ ಸಿಕ್ಕಿದ್ರು ಸರ್ ನಮ್ಮ? ನಾವು ನಮ್ದು ಥಿಯೇಟರ್ ಗ್ರೂಪ್ ಇದೆಯಲ್ಲ ಕಲಾ ಮಾಧ್ಯಮದ್ದು, ನಾವು ನಮ್ಮ ಪತ್ನಿ ಮತ್ತು ನಮ್ಮ ತಂಡ ಎಲ್ಲ ಸೇರಿ ನಾಟಕ ಮಾಡ್ತೀವಿ. ಈಗ ನನ್ನ ತೇಜಸ್ವಿ ಅಂತ ನಮ್ದು ಕರೆಂಟ್ ಪ್ರೊಡಕ್ಷನ್ ನಡೀತಾ ಇದೆ. ಓಕೆ. ಸೊ ಇವರು ಅಲ್ಲಿ ಸ್ಪಾನ್ಸರ್ ಮಾಡಿದ್ರು ನಮ್ದೊಂದು ಶೋ ಇಲ್ಲಿ ಮೇಲ್ಕೋಟೆಯಲ್ಲಿ ಹಸಿರು ಭೂಮಿ ಟ್ರಸ್ಟ್ ಅವರೆಲ್ಲ ಸೇರಿ. ತುಂಬಾ ಒಳ್ಳೆ ವ್ಯಕ್ತಿ. ನಾವು ಕಲಾಮಾಧ್ಯಮದಲ್ಲಿ ಅಲ್ಲಿ ಬಂದು ಎಂಟ್ರಿ ಮಾಡಿದೀವಿ. ಹೌದಾ? ಅವ್ರ ತಂದೆ ಸಮಾಧಿ ಎಲ್ಲ ತೋರಿಸಿ ವಾಕ್ ಅಂಡ್ ಟಾಕ್ ತರ ಅದೆಲ್ಲ ಮಾಡಿದೀವಿ ಅಲ್ಲಿ. ಸರಳ ವ್ಯಕ್ತಿ, ಜನರ ಜೊತೆ ಸಾಮಾನ್ಯರ ಜೊತೆ ಸಾಮಾನ್ಯವಾಗಿ ಬೆರೆಯುವಂತ ವ್ಯಕ್ತಿ, ತುಂಬಾ ಒಳ್ಳೆ ಮನುಷ್ಯ. ಅಂತವ್ರು ಇರ್ಬೇಕು. ತುಂಬಾ ತಿಳ್ಕೊಂಡು, ತುಂಬಾ ಓದ್ಕೊಂಡು, ಫಾರಿನಲ್ಲಿ ಇದ್ಕೊಂಡು ಬಂದಿಲ್ಲಿ ಹಳ್ಳಿ ಜನರನ್ನ ನೋಡ್ಕೊಳ್ಳೋದು ಅಂದ್ರೆ ಒಂದು ನಮ್ಮ ಮಂಡ್ಯ ಸೈಡ್ ಅವ್ರಿಗೆ ಪುಣ್ಯ ಅಂತ. ನನಗೆ ದರ್ಶನ್ ಸರ್ ಮನೇಲಿ ಸಿಕ್ಕಿದ್ರು. ಅಂದ್ರೆ ಇನ್ನು ಒಂದು 3 ವರ್ಷ ಆಯ್ತೇನೋ. ಈಗ ಬಾಸ್ ಬರ್ಡೇ ಮಾಡ್ಕೊಂಡೆ ಒಂದು 2-3 ವರ್ಷ ಆಯ್ತು. ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಅದು ಆಗಬಾರ್ದಾಗಿತ್ತೇನೋ ಒಂದು ಆಯಿತು. ಎಲ್ಲರ ಮನೆಯಲ್ಲೂ ಆಗುತ್ತೆ. ಅಂದರೆ ಇದು ಸ್ವಲ್ಪ ದೊಡ್ಡದಾಯಿತು, ಒಂದು ಸ್ವಲ್ಪ ಏನೇನೋ ಆಯಿತು. ಓಕೆ, ಆದಷ್ಟು ಬೇಗ ಅವ್ರು ಬರಲಿ, ತಾಯಿ ಚಾಮುಂಡೇಶ್ವರಿ ಅವ್ರನ್ನ ಬರೋ ಥರ ಮಾಡಲಿ ಅಂತ ಕೇಳ್ಕೊತೀವಿ ನಾವೆಲ್ಲ. ಅವ್ರ ಫಾಲೋವರ್ಸ್ ಆ್ಯಕ್ಚುಲಿ. ತುಂಬ ನನಗೆ ಜಗ್ಗುದಾದ ಸಿನಿಮಾ ಸರ್. ಊರಲ್ಲಿದ್ದೆ, ಇಲ್ಲಿ ಬರ್ತೀನಿ, ಇಲ್ಲಿಂದ ಶುರು ಆಯ್ತದ, ಅಲ್ಲಿ ಬರ್ತೀವಿ. ಊರಲ್ಲಿದ್ದೆ ನಾನು, ಮಂಡ್ಯ. ನಿಮ್ಗೆ ಹೇಳಿದ್ನಲ್ಲ ಪಪ್ಪಾಯ್ದು ತೋಟ ಇದೆ ಅಂತ ಹಿಂದ್ಗಡೆ, ಅಲ್ಲಿ ಹೋಗ್ಬಿಡೋದು ನಾವು. ಒಂಥರ ಕಾಮಾಗಿರುತ್ತೆ, ಪೀಸಾಗಿ ಅಲ್ಲೋಗಿ ನಿಂತ್ಕೊಂಡಿದ್ದೆ ನಾನು, ಕೋಳಿಗಳೆಲ್ಲ ನೋಡಿಕೊಂಡು. ಫೋನ್ ಬಂತು, ಸುಂದ್ರಣ್ಣ ಪ್ರೊಡಕ್ಷನ್ ಮ್ಯಾನೇಜರು ಫೋನ್ ಮಾಡಿದ್ರು. ಜಗ್ಗುದಾದ ಸಿನಿಮಾ ಕಣ, ನಾಳೆ ನಡೆದ 2 ದಿನ ಡೇಟ್ ಬೇಕಂತೆ ನಿಮ್ಮದು. ಕಾರಣ ಬರ್ತೀನಣ್ಣ, ಬಾಸ್ ತಂದಮೇಲೆ ಇನ್ನೇನು ಅಂತ. ಪೇಮೆಂಟು ನಾನು ಅವಾಗ ಒಂದು 15,000 ತೊಗೋತಿದ್ದೆ ಪೇಮೆಂಟ್ ಪರ್ ಡೇ. ಒಂದು 15 ನಿಮಗೆ ಗೊತ್ತಲ್ಲ, ನಾನು 15,000 ತೊಗೊಳೋದು. ನೀವೇ 2-3 ಸಿನಿಮಾ ನನಗೆ ಕೊಟ್ಟಿದ್ದೀರಾ, ಸೊ ಅಷ್ಟೇ. ಇನ್ನೇನು ನಾನು ಇನ್ನೇನು ಕೇಳಿ, ಅದು ಬಾಸ್ ಪಿಕ್ಚರ್ ಅಂದರೆ ಏನು ಕೇಳ್ತೀನಿ ನಾನು, ಮಾಡ್ತೀನಿ ಅಷ್ಟೇ ಫಿಕ್ಸ್ ಅಂತ ನಾನು. ಆಯಿತು ಬಿಡು ಅಂದ್ಬಿಟ್ಟು ಕಟ್ ಮಾಡಿದ್ರು. ಕಟ್ ಮಾಡಿಬಿಟ್ಟು ಒಂದು ಸಂಜೆ ಆಯಿತು, ಫೋನ್ ಬರಲಿಲ್ಲ. ನಾನೇನು ಫೋನೇ ಬರಲಿಲ್ವಲ್ಲ, ಸಂಜೆ ಹೋಗ್ಬಿಡ್ತಿದ್ದು. 15,000 ಕೇಳಿ ತಪ್ಪಾಗೋಯ್ತಾ, ಬಾಸ್ ಪಿಕ್ಚರ್ ಬೇರೆ, ಹೆಂಗಪ್ಪ ಇದು, ಅಯ್ಯೋ ಜಗ್ಗುದಾದ ಬೇರೆ ಕ್ರೇಜ್ ಹಂಗಿದೆ ಬಾಸು ಅಂತ. ನಾನು ಮಾರನೆಗೆ ಫೋನ್ ಮಾಡಿದ್ರು. ಮಾಡಿಬಿಟ್ಟು, ಇಲ್ಲ ಬಾಸು ಮಾತಾಡ್ತೀನಿ ಅಂದಿದ್ರು, ಅದಕ್ಕೆ ಲೇಟ್ ಆಯಿತು ಕಣ. ಬಾಸು ನಿನಗೆ 40,000 ತಗೊಳಕ್ಕೆ ಹೇಳಿದ್ದಾರೆ ಪೇಮೆಂಟ್ ಪರ್ ಡೇ. ಅಂದರೆ ದರ್ಶನ್ ಸರ್ ಎಂಥ ವ್ಯಕ್ತಿ ಅಂದರೆ ಸರ್, ಕಷ್ಟದಲ್ಲಿರೋರು ಯಾರು ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವರು ಎಲ್ಲೆಲ್ಲಿ ಹೆಂಗೆ ಸಹಾಯ ಮಾಡಬೇಕೋ ಮಾಡ್ತಾರೆ. ಅಷ್ಟು ಒಳ್ಳೆ ವ್ಯಕ್ತಿ, ಅಷ್ಟು ಒಳ್ಳೆ ಗುಣ ಇರೋ ವ್ಯಕ್ತಿ. 40,000 ತಗೊಂಡು ನಾನು 40 ನನಗ ಅಂದೆ. ಬಾಸೆ ಹೇಳಿದ್ದಾರೆ ಕಣೋ ತೊಗೊಬೇಕಂತೆ. ಸರಿ ಆಯಿತು ಅಂತ. ಆಮೇಲೆ ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಕ್ಯಾರವನಲ್ಲಿ ಕೂತಿದ್ರು ಬುಲೆಟ್ ಪ್ರಕಾಶ್ ಅವರು, ಅವರೆಲ್ಲ ಊಟ ಮಾಡ್ತಾಯಿದ್ರು. ಅವ್ರು ಊಟ ಗೊತ್ತಲ್ಲ, ನಾನ್ ವೆಜ್ಜು 5-6 ಥರ. ಬಾರ ಚಿನ್ನ ಬರ ಅನ್ನೋದು. ನನ್ನ ಹಂಗೆ ಮಾತಾಡ್ತಿದ್ದೆ, ಚಿನ್ನ ಬಾ ಕೂಚು ಅಂದು ಟಕ್ ಅಂತ. ಅಲ್ಲಿ ಊಟ ಮಾಡ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಪೇಮೆಂಟ್ ಎಲ್ಲ ಹೇಳಿ ಸರ್ ಅಂತ. ಆ ಥರ ವ್ಯಕ್ತಿ, ಜಿನ್ಯನ್ ಪರ್ಸನ್ ಸರ್ ಅವರು. ಆಮೇಲೆ 40,000 ಫಿಕ್ಸ್ ಆಯ್ತಾ ನಿಮ್ದು? ಇಲ್ಲ ಸರ್, ಡ್ರಾಪ್ ಆಯ್ತು. ಕೊಡಿಸಿದ್ದು ಅಷ್ಟೇ. ಬೇರೆ ಕಡೆ ಎಲ್ಲರೂ ಎಲ್ಲಿ ಕೊಡ್ತಾರೆ ಸರ್, ಅವ್ರು ಕೊಡಿಸಿದ್ರು ಆ ಥರ. ನನ್ನ ವ್ಯಾಲ್ಯೂನ ಬಿಟ್ಟು ಪೇಮೆಂಟ್ನ ಕೊಡಿಸಿದ್ರು ಅವರು. ಅಂಥ ವ್ಯಕ್ತಿ ಅಂದರೆ. ಆಮೇಲೆ ಇವ್ರಿಗೆ ಜಹಾಂಗೀರ್ ಒಂದ್ಸಲ ಹೇಳಿದ್ರು ನನಗೆ. ಜಹಾಂಗೀರ್ ಗೊತ್ತಲ್ಲ ನಿಮಗೆ? ತುಂಬ ದೊಡ್ಡ ಗೊತ್ತಲ್ಲ, ಭಾಳ ದೊಡ್ಡ ನಟ. ಅವ್ರು ಒಂದ್ಸಲ ಹೇಳಿದ್ರು, ಏನು ಮಾಡ್ತಿದ್ಯಾ ನೀನು ಅಂತ. ಯಜಮಾನ ಟೈಮಲ್ಲ ಎಲ್ಲ ಕೇಳಿದ್ರಂತೆ ಅವ್ರನ್ನ. ಇಲ್ಲ ನಾನು ಊರಲ್ಲಿದ್ದೀನಿ, ಊರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಮಿಸ್ಸಸ್ಸು ಟೀಚರು, ನಾನು 2 ಹಸು ಸಾಕೊಂಡಿದ್ದೀನಿ. ಹಸು ಹಿಂಗೆ ಅನ್ನುತ್ತೆ, ನಾನು ಹಿಂಗಿದ್ದೀನಿ ಅಂತ ಅವ್ರು ಕಾಮಿಡಿ ಮಾಡ್ಕೊಂಡು ದರ್ಶನ್ ಸರ್ಗೆ ಹೇಳಿದ್ದಾರೆ. ಹಸುಗಿದೆಲ್ಲ ಮಾಡ್ಕೊ ಇಟ್ಕೊ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದಿಷ್ಟು ದುಡ್ಡು ಕೊಟ್ಟು ಕಳಿಸಿದ್ದಾರೆ ಲೆಕ್ಕ ಹಾಕ್ತಂಗೆ. ಅಂದರೆ ಎಂತ, ಹಾಯ್ ಥ್ಯಾಂಕ್ ಯು, ನಿನಗೆ ಕೆಳಗಿದೆ, ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡಿದ್ರೆ ತೊಗೊಂಬಿಡಿ ಅಕ್ಕ ಬಂದು ತಗೊಳ್ಳಿಡು, ಇದ್ರ ಮೇಲಿಡು. ಅಲ್ಲ ಬೇಡ, ಹಿಂಗೆ ಇಟ್ಕೊಳ್ಳೋಣ. ಹಾಂ ಇಟ್ಕೊಳ್ಳೋಣ, ನೀವು ತೊಗೊಳ್ಳಿ. ಹಂಗೆ ದರ್ಶನ್ ಸರ್. ಹಂಗಾಗಿ ನಾವು ತುಂಬ ಹತ್ತಿರದಿಂದ ನೋಡಿದಾಗ ಸರ್, ಕೆಲವೊಂದು ಟೈಮು ಸರ್, ಎಲ್ರದ್ದು ಟೈಮ್. ಈಗ ನೋಡಿ ಅಪ್ಪು ಸರ್ ಹಂಗಿದ್ರು, ಅಂಥ ವ್ಯಕ್ತಿ ಅಷ್ಟು ಜಿಮ್ ಮಾಡ್ತಿದ್ದ, ಹಂಗಾಯ್ತು. ಅದೊಂದು ಟೈಮು, ಅದನ್ನು ತಡ್ಕೊಳಕ್ಕಾಗೋದೇ ಇಲ್ಲ ನಮ್ಗಳಿಗಿನ್ನೂ. ಇದು ಒಂದು ತಡ್ಕೊಳಕ್ಕಾಗಲ್ಲ. ಇದು ಯಾವುದೋ ಒಂದು ಬ್ಯಾಡ್ ಟೈಮು. ಅಷ್ಟು ಚೆನ್ನಾಗಿದ್ದವ್ರು ಹಿಂಗೆ. ಇದೆಲ್ಲ ಹತ್ತಿರದಿಂದ ನೋಡಿದಾಗ ತುಂಬ ನೋವಾಗುತ್ತೆ. ಹಂಗೆ ಎಸ್. ಈಗ ನೋಡಿ, ಒಂದು ಕ್ಷಮೆ ಇರಲಿ, ನೀವು ಫಸ್ಟ್ ಡೇ ಸರ್ ಫಸ್ಟ್ ಆ್ಯಕ್ಟ್ ಮಾಡಿದ್ವಿ ಅದು ಸರ್. ಫಸ್ಟ್ ಎಷ್ಟು ವರ್ಷ ಆಯಿತು? 2004 ಅನಿಸುತ್ತೆ. 2004. ಯಾವ ಪ್ರಾಜೆಕ್ಟ್? ಸೀರಿಯಲ್ ಆರ್ ಸಿನಿಮಾ? ಸೀರಿಯಲ್ಲು. ಯಾವುದು? ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು. ನಾನು ಹಿಂಗೆ ಡ್ರಾಮಾ ಮಾಡಿದ್ದು, ಒಂದು ಡ್ರಾಮಾ ಮಾಡ್ತಾ ಇದ್ವಿ. ಎಲ್ಲಿ ಕುವೆಂಪು ಕಲಾಕ್ಷೇತ್ರ ಅನ್ಸುತ್ತೆ, ಕೆಂಪೇಗೌಡ ಹಾಸ್ಪಿಟಲ್ ಪಕ್ಕದಲ್ಲಿ ಇದೆ. ಒಕ್ಕಲಿಗರ ಸಂಘದ ಒಳಗಡೆ ಇದೆಯಲ್ಲ, ಒಳಗಡೆ ಕುವೆಂಪು ಕಲಾಕ್ಷೇತ್ರ. ಎಸ್, ಕುವೆಂಪು ಕಲಾಕ್ಷೇತ್ರ. ನಾನು ಓದಿದ ಕಾಲೇಜು. ಹಂಗಾಗಿ ನಿಮ್ಗೆ ಕುವೆಂಪು ಕಲಾಕ್ಷೇತ್ರ ಅದು. ಅಲ್ಲಿ ಒಂದು ಡ್ರಾಮಾ ಮಾಡ್ತಾ ಇದ್ವಿ ನಾವು. ಅದನ್ನ ನೋಡೋದಕ್ಕೆ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರು ಬಂದಿದ್ರು. ಬಂದ್ಬಿಟ್ಟು ನೋಡ್ಬಿಟ್ಟು ಸಿ.ವಿ. ಮಂಜಣ್ಣ ಅಂತ ಮ್ಯಾನೇಜರ್ ಇದ್ರಲ್ಲ, ಗೊತ್ತಲ್ಲ, ಅವರು ಸಣ್ಣ ಆಕ್ಟರ್ ಕಮ್ ಮ್ಯಾನೇಜರ್. ಅವ್ರಿಗೆ ಹೇಳಿದಾರೆ, ಹುಡುಗನ ನಂಬರ್ ತಗೋ, ಒಂದು ಸೀರಿಯಲ್ ಮಾಡ್ಸೋಣ ಅಂತ. ಅವ್ರದಾಗ ಒಂದು ಸೀರಿಯಲ್ ನಡೀತಾ ಇತ್ತು, ಒಟ್ಟಾರನೋ ಭಾಗ್ಯನೋ ಅಥವಾ ಅದೊಂದು ಚೂರು ಮಾಡ್ತಿದ್ದೀನಿ ಸಾರಿ. ತುಂಬಾ ಎಂಡಿಗೆ ಬಂದಿತ್ತು. ಗಣೇಶ್ ಸರ್ ಇದ್ರು, ಅವ್ರ ಜೊತೆ ಕ್ಯಾರೆಕ್ಟರ್, ನನಗೆ ಫ್ರೆಂಡ್ ಕ್ಯಾರೆಕ್ಟರ್.
ಅಲ್ಲಿ ಶುರುವಾಯಿತು ನಮ್ಮ ಜರ್ನಿ. ಸೊ ಇರಿ ಆಯಿತು. ಆ ಸೀರಿಯಲ್ನ ಪೇಮೆಂಟ್ ಎಷ್ಟಿತ್ತು ಫಸ್ಟ್ ಪೇಮೆಂಟ್ ವಿಚ್ ಯು ರಿಸೀವ್ಡ್? 300 ರೂಪಾಯಿ 2004. ಸೊ ಈಗ ಈ ಹೀರೋ ಆಗಿದ್ದು ಬಿಟ್ಟು ನೀವು ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಥವಾ ಕಾಮಿಡಿಯನ್ ಆಗಿ ನೀವು ತೊಗೊಂಡ 15,000 ರೂಪಾಯಿ ಪೇಮೆಂಟ್ ಹೈಯೆಸ್ಟ್ ಅಥವಾ 40,000? ನೋಡಿ, 300 ರೂಪಾಯಿಂದ 40,000 ಪರ್ ಡೇ ಪೇಮೆಂಟಿಗೆ ಬರೋಕೆ 15 ವರ್ಷ ಆಯಿತು ಜರ್ನಿ. ಹಂಗಂತೇನಿಲ್ಲ ಸರ್, ಕೆಲವೊಂದು ಏನಾಗುತ್ತೆ, ಈಗ ನಾನು ಒಂದು ವೆಬ್ ಸೀರೀಸ್ ಮಾಡಿದೆ. ವೆಬ್ ಸೀರೀಸ್ ಮಾಡಿದ್ರಿ? ವೆಬ್ ಸೀರೀಸ್ ವಿಕ್ರಮ್ ರವಿಚಂದ್ರನ್ ಅವರು, ಅದಿತಿ ಪ್ರಭುದೇವ, ನಾನು, ರವಿಶಂಕರ್ ವಿಲನ್ ಇದಾರಲ್ಲ, ಅದು ಆರುಮುಗ ರವಿಶಂಕರ್ ಅವರು. ಚೆನ್ನೈ ಶೂಟ್, ಫುಲ್ ಚೆನ್ನೈ ಶೂಟ್. ಅದು ಸಿನಿಮಾಗಿಂತ ಕನ್ನಡ. ವಿಕ್ರಮ್ ರವಿಚಂದ್ರನ್ ಅವರೇ ಹೀರೋ. ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಅದು. ರವಿಶಂಕರ್ ಅವರು ಇನ್ಸ್ಪೆಕ್ಟ್ರು, ನಾನು ಪೊಲೀಸ್ ಮೀನ್ಸ್ ಲಂಚ ಗಿಂಚ ತಗೊಳ್ಳೋಂಥ ಪೊಲೀಸ್ ನಾನು. ಅಂದರೆ ಇವರು ಹೀರೋ ತಪ್ಪು ಮಾಡಿರ್ತಾರೆ, ವಿಕ್ರಮ್ ಅವ್ರ ಹತ್ರ ದುಡ್ಡು ಇಸ್ಕೊಂಡು ನಾನು ಇವ್ರಿಗೆ ತೊಂದರೆ ಕೊಡ್ತೀನಿ, ಅಂದರೆ ಬಿಟ್ಕೊಡ್ತಿರಲ್ಲ ವಿಕ್ರಮ್ ಅವ್ರನ್ನ. ಆ ಥರದ ಕ್ಯಾರೆಕ್ಟರ್. ಕೊನೆಗೆ ನಾನೇ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೂ ಇದು ಮಾಡ್ತೀನಿ. ಒಂದು ಮೇಜರ್ ಕ್ಯಾರೆಕ್ಟರ್, 4 ಜನದ ಮೇಲೆ ಹೋಗುತ್ತದು. ಅದು ಪರ್ ಡೇ ನನಗೆ 45,000 ಕೊಟ್ಟರು. ಸೊ ಹಂಗೆ ಒಂದೊಂದು ಪ್ರಾಜೆಕ್ಟ್ ಒಂದೊಂದು ಥರ ಇರುತ್ತೆ. ಬಟ್ ಮೈ ಪಾಯಿಂಟ್ ಇಸ್, ನೋಡಿ, ಈಗ ಭಾಳ ಜನ ಕಲಾವಿದ್ರು ಆಗಬೇಕು ಅಂತ ಬರೋರಿಗೆ, ಇರೋರಿಗೆ ನೋಡಿ, 300 ರೂಪಾಯಿ ಪೇಮೆಂಟಿನ ಹುಡುಗ ಒಂದು ದಿನಕ್ಕೆ ತಗೊಂಡಂಥ ಹುಡುಗ 40,000-45,000 ಎಷ್ಟಕ್ಕೋ ಬರೋಕ್ಕೆ 15 ವರ್ಷದ ಪಯಣ ಇದೆ ನೋಡಿ. ಅಹೋರಾತ್ರಿ ಅಥವಾ ಒಂದು ಇಡೀ ರಾತ್ರಿ ಆಗ್ಬಿಡಲ್ಲ, ಆಗಲ್ಲ. ಅಥವಾ ನನ್ಗೆ ಬೇಕು ಅಂದರೆ ಕೊಟ್ಬಿಡಲ್ಲ. ಇಲ್ಲ, ಎಷ್ಟು ಸ್ಟ್ರಗಲ್ಸ್, ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ತೊಗೊಂಡು. ಸರ್ ಈಗ ಏನಾಗುತ್ತೆ, 300 ರೂಪಾಯಿ ಪೇಮೆಂಟು. ಸರ್ ನಾನು 300 ರೂಪಾಯಿ ಪೇಮೆಂಟ್ ತೊಗೊಂಡಾಗ ನಾನು ಫಸ್ಟ್ ಸೀರಿಯಲ್ ನಾಗತಿಲ್ಲ ಚಂದ್ರಶೇಖರ್ ಅವ್ರದ್ದು, ಅದಾದ್ಮೇಲೆ ಸಿಲ್ಲಿಲಲ್ಲಿಗೆ ಹೋಗ್ತಿದ್ವಿ ಸರ್. ಸಿ.ಕೆ. ಚಂದ್ರ ಸರ್ ಸಿಲ್ಲಿಲಲ್ಲಿ ಪಾಪ ಪಾಂಡುಗ್ ನಾನಾಗ್ಬೋದು, ಚಿಕ್ಕಣ್ಣವ್ರಾಗ್ಬೋದು, ಯಶೋರಾಗ್ಬೋದು, ಇವನ್ ದುನಿಯಾ ವಿಜಯ್ ಸರ್ ಆಗ್ಬೋದು, ಎಲ್ಲರೂ ಮಾಡಿದ್ದಾರೆ. ಅಲ್ಲಿ ಹೋದ್ರೆ ಸರ್ ನಮ್ಗೇನು ಅಂದರೆ, ನಮ್ಮ ಕ್ಯಾರೆಕ್ಟರ್ ಮುಗಿದ ತಕ್ಷಣ ಕಳಿಸ್ಕೊಟ್ಬಿಡೋರು. ಸಿ.ಕೆ. ಚಂದ್ರ ಸರ್, ಇವತ್ತು ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಥ್ಯಾಂಕ್ಸ್ ಅಣ್ಣ. ಕಳಿಸ್ಕೊಟ್ಬಿಡೋರು, ಒಂದೇ ಅವ್ರು ಇಟ್ಕೊಳ್ಳೋರು. ನಮ್ದು ಮುಗೀತು ಅಂದರೆ ಏನೋ ಪೇಪರ್ ಹಾಕೋ ಕ್ಯಾರೆಕ್ಟರ್ ಟಕ್ಕನ್ ಮುಗಿತಾ ಕಳಿಸ್ಬಿಡೋರು. ಕಳ್ಳನ್ ಕ್ಯಾರೆಕ್ಟರ್ ಬಂದ ಕಳ್ತನ ಸಾಯಂಕಾಲ ಗಂಟೆ ಕೂತ್ಕೊ ಪೇಮೆಂಟ್ ಕೊಡ್ತೀನಿ, ಯಾಕೆ ಈ ಕಥೆ ಇಲ್ಲ, ಆ ಕಥೆ ಇಲ್ವೇ ಇಲ್ಲ. ಕೆಲವ್ರು ಹಂಗೆ ಮಾಡ್ತಾರೆ. ಅದು ಎಂಥ ಗೌರವ ಅಂದರೆ ಸರ್, ನಾವೆಲ್ಲ ಹೊಸಬ್ರು, ಏನೂ ಅಲ್ಲ. ದೊಡ್ಡವನು ಬರಲಿ, ಆ್ಯಕ್ಟ್ರು ಹೊಸಬ ಬರಲಿ, ಆ ಸೀರಿಯಲ್ ಹೀರೋ ಆಗಲಿ, ಕವರಲ್ಲಿ ಹಾಕಿ ನೀಟಾಗಿ ಕೆಂಪೇಗೌಡರವರಿಗೆ ಅಂತ ಬರೆದು ಕೊಡೋರು. ನಮಗೆ ಅದರೊಳಗೆ ದುಡ್ಡೆಲ್ಲ ಮುಖ್ಯ, ಆ ಗೌರವ ಇದೆ. ಬಂದಿರೋದು ದೊಡ್ಡದು, ಇಲ್ಲಿ ನಮ್ಗೆ ಅವಕಾಶ ಸಿಕ್ಕಿರೋದು ದೊಡ್ಡದು. ನಾವು ಸಣ್ಣ ಪುಟ್ಟ ಪಾತ್ರ ಕಲಿತಾ ಇರೋದು ನಾವು ಆ ಟೈಮು. ನೋಡಿದ್ರೆ ಕೆಂಪೇಗೌಡರವರಿಗೆ ಆ ಹೆಮ್ಮೆ ಬರೋದು. ಹಿಂಗೆ ಪ್ರೀತಿಸ್ತಾವ್ರಪ್ಪ, ಇಲ್ಲೇ ಮಾಡಬೇಕು ನಾವು, ಇನ್ನೇನು ಆಗ ಇನ್ನೊಂದು ಛಲ ಬರೋದು, ಇಲ್ಲೇ ಇರಬೇಕು ಗುರು, ಇಲ್ಲೇನೋ ಮಾಡಬೇಕು ಅಂತ. ಅಲ್ಲಿಂದ ಬಂದವರು ಸಣ್ಣದು. ಸರ್ ಒಂದು ಆಲ್ಬಮ್ ಮಾಡಿಸಿದ್ದೆ ನಾನು, ಫೋಟೋಶೂಟ್ ಮನೇಲಿದೆ. ಈಗ ಫೋಟೋ ತೆಗೆದು ಕಳಿಸ್ತೀನಿ ನಿಮಗೆ. ಫೋಟೋಶೂಟು ಒಂದು ಕಳ್ಳಂತರ ಅಂತ ಒಂದು ಅಂದ್ಕೊಂಡು ಆಗೆಲ್ಲ ಹಂಗೆ ಇದ್ದಿತ್ತು. ಈಗ ಸೆಟಲ್ದಾಗ ಆ್ಯಕ್ಟ್ ಮಾಡೋದು ಈಗ ಅಂತ ಒಂದು, ಆಮೇಲೆ ಅಂತ ಒಂದು ಎಲ್ಲ ನವರಸಗಳು ಚೆಲ್ಲಿ ತುಳುಕಾಡ ಫೋಟೋ ತೆಗಿಸ್ಬಿಟ್ಟಿದ್ದೀರಾ. ಫೀಲಿಂಗ್ ಅಲ್ಲಿ ಒಂದು ಎಲ್ಲ, ಇನ್ನೊಂದು ಲವ್ ಒಂದು ಅಂತ ಒಂದು, ಅದು ಹಿಂಗೆ ನೋಡ್ಕೊಂಡು ಹಿಂಗೆಲ್ಲ ಫೋಟೋಗಳು. ಅವನ್ನ ಆಲ್ಬಮ್ ಸರ್, ಆ ಆಲ್ಬಮ್ ಹಿಡ್ಕೊಂಡು ಅವಕಾಶ ಕೇಳೋದು, ಎಲ್ರಿಗೂ ತೋರ್ಸೋದು. ನೋಡಿ ಸರ್, ಇದೆಲ್ಲ ಮಾಡಿದ್ದೀನಿ ನಾನು, ಆಮೇಲೆ ಡ್ರಾಮಾ ಮಾಡಿದ್ದೀನಿ ಸರ್, ಇದೆಲ್ಲ. ಆಗ ಫೋನೆಲ್ಲ ಇಲ್ವಲ್ಲ ಸರ್, ಟಚ್ ಸ್ಕ್ರೀನ್ ಅವೆಲ್ಲ ಇರಲಿಲ್ಲ, ಅದು ತೊಗೊಳಕ್ಕೆ ಆಗ್ತಿರಲಿಲ್ಲ. ಅದೆಲ್ಲ ಅವಾಗೆಲ್ಲ ತುಂಬ ಕಾಸ್ಟ್ಲಿ ತೋರಿಸೋದು. ಅಲ್ಲಿಂದ ಹಂಗೆ ಬಂದು ಸರ್, ಒಂದೊಂದೇ ಅವಕಾಶಗಳನ್ನ ಕೇಳ್ಕೊಂಡು, ಒಂದೊಂದೇ ಮಾಡ್ಕೊಂಡು, ಕುಬೇರ ಪನ್ಸನ್ಸ್ ಮಾಡ್ಕೊಂಡು, ಪಾಪ ಪಾಂಡು ಮಾಡ್ಕೊಂಡು, ಸಿಲ್ಲಿಲಲ್ಲಿ ಮಾಡ್ಕೊಂಡು, ಅಲ್ಲಿಂದ ಭಾಗ್ಯ ಮಾಡ್ಕೊಂಡು, ಆಮೇಲೆ ಕವಲುದಾರಿ, ಅದೇನೋ ಕವಲುದಾರಿ ಅಲ್ಲ ಸಾರಿ, ಅದ್ಯಾವುದೋ ಕಾಯಿಂದ ಬಾಲಾಜಿ ಟೆಲಿಫಿಲಿಮ್ಸ್ ಅಂತ ಇತ್ತು, ಆ ಥರದ್ದೊಂದು ಮಾಡ್ಕೊಂಡು, ಮಾಂಗಲ್ಯ ಎಂಡಿಗೆ ಬಂದಿತ್ತು, ಅದು ಮಾಡಿಕೊಂಡು, ಜೋಕಾಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿಕೊಂಡು, ಹಿಂಗೆಲ್ಲ ಮಾಡ್ಕೊಂಡು ಅಲ್ಲಿಂದ ಬಂದರೆ ನಂಜುಂಡಿ ಸಿನಿಮಾ ಸರ್, ಸೀರಿಯಲ್ ಆಯಿತು. ಆಡ್ಕೊಂಡು ನಂಜುಂಡಿ ಸಿನಿಮಾ ಫಸ್ಟ್ ಡೇ ಶೂಟು, ರಾಮನಗರದ ಬೆಟ್ಟ. ನಂದು ಎಂಥ ಕ್ಯಾರೆಕ್ಟರ್ ಅಂದರೆ, ಶಿವಣ್ಣನ ಇಂಟ್ರೊಡಕ್ಷನ್ ನಾನು ಮಾಡ್ತಾ ಇದ್ದೀನಿ ಅದರ ಸಿನಿಮಾದಲ್ಲಿ. ನಂಜುಂಡಿ ಅಂತ ಕರೆದ್ರೆ ಅವರು ಹಸು ಹಾಲು ಕುಡಿತಾ ಇರ್ತಾರೆ, ಟಕ್ ಅಂತ ಅದೇನೋ ಗಿಟಾರ್ ಹಿಂಗೆ ಹಿಡ್ಕೊಂಡು ಹಿಂಗೆ ಎದ್ದೇಳ್ತಾರೆ, ಹಿಂಗೆ ಎದ್ರೆ ಆ ಸೀನ್ ಅವ್ರ ಇಂಟ್ರೊಡಕ್ಷನ್. ಕ್ಯಾನ್ ಹೋಗ ರೀಲು ಸರ್ ಅಂತ ಹೋಗ್ಬಿಡೋದು. 12,000 ರೂಪಾಯಿ ಅದಕ್ಕೆ. ನಾನು ರೆಡಿ ಇರ್ತಿತ್ತು. ಆ್ಯಕ್ಚುಲಿ ಅದು ಇರಬೇಕಾಯ್ತು ಸರ್. ಈಗ ಇದ್ದಿದ್ರೆ ಈ ರೀಲ್ಸ್ ಅವರೆಲ್ಲ ಆ್ಯಕ್ಟರ್ಗಳಾಗಿದ್ದಾರಲ್ಲ ಸರ್, ಅವರೆಲ್ಲ ಓಡೋಗ್ಬಿಟ್ರು ಸರ್. ಈಗ ಏನಾಗ್ಬಿಟ್ಟಿದೆ, ನಿಜವಾದ ಕಲಾವಿದರಿಗೆ, ನಿಜವಾಗ್ಲೂ ಆ್ಯಕ್ಟ್ ಮಾಡೋವಂಥವ್ರಿಗೆ, ನನ್ನ ಬಗ್ಗೆ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಕಲಾವಿದರು ಅಂತಿರೋರಿಗೆ, ಡ್ರಾಮಾಯಿಂದ ಬಂದವ್ರಿಗೆ, ಮೂಲತಃ ಕಲೆನ ಕಲ್ತಿರೋರಿಗೆ ಅವಕಾಶನೇ ಇಲ್ದಂಗೆ ಆಗ್ಬಿಟ್ಟಿದೆ. ಈಗ ನಿನ್ನೆ ಮೊನ್ನೆ ಯಾವುದೋ ರೀಲ್ಸಲ್ಲಿ ಬರ್ತಾರೆ, ಅವ್ರಿಗೇನೋ ಒಂದಿಷ್ಟು ಇನ್ಸ್ಟಾಗ್ರಾಮು ವ್ಯೂಸು ಅದೆಲ್ಲ ಇರುತ್ತೆ, ಕರ್ಕೊಬಂದು ಅವ್ರನ್ನ ಆ್ಯಕ್ಟ್ ಮಾಡಿಸೋದು.
ನಮ್ಮಂತವ್ರು ಏನೂ ಗೊತ್ತಿರಲ್ಲ. ಏನು ಹೋಗಿ ಮಾಡಿಸೋದು ಸರ್ ಅವ್ರನ್ನ. ಆಮೇಲೆ ಮೊನ್ನೆ ಏನು ದುರಂತ ಸರ್, ಮೊನ್ನೆ ಅದು ಯಾರೋ ಅವಳು, ಅವ್ರ ಹೆಸರು ಬೇಡ ಹೇಳೋದು, ಗಂಡ ಹೆಂಡ್ತಿ, ಅವರು ಗಂಡನ ಬಿಟ್ಟವಳು, ಇವನು ಹೆಂಡ್ತಿ ಬಿಟ್ಟವನು, ಇವರಿಬ್ಬರ ಜೊತೆ ಅವ್ನು ಗಂಡಂದು ಬಿಟ್ಟ ಮೇಲೆ ಹೋಗಿ ಮನೆ ಗೃಹ ಪ್ರವೇಶದ ಇವಳು ಕಟಿಂಗ್ ಮಾಡೋದಕ್ಕೆ ಇವಳು ಇದು ಏನು ಗೆಸ್ಟು, ಅವರು ಹೆಸರುಗಳು ಬೇಡ. ಏನು ಸರ್ ಇದು ವೈರಲ್ ಆಗೋದು ಅಂದರೆ ಈ ದುರಂತ ಅಲ್ಲಾಗ್ತಿರಲ್ಲ. ಯಾಕೆಂದರೆ ಕ್ಯಾನಿಂಗ್ ಓಡೋಕ್ಕೆ ಶುರುವಾದರೆ ಸರ್ ಟ್ರರ್ ಅಂತ ಒಂದು ಟೇಕಲ್ಲಿ ಆಗಬೇಕು. ಈಗ 5 ಟೇಕ್ ಮಾಡಿದ್ರು 10 ಟೇಕ್ ಮಾಡಿದ್ರು ಕಾಡ್ತಾನೆ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಆಗ 1 ಟೇಕಲ್ಲಿ ಆರ್ಟಿಸ್ಟ್ ಮಾಡಬೇಕಾಗಿತ್ತು ಕರೆಕ್ಟಾಗಿ, ಇಲ್ಲ ಅಂದರೆ ಅವ್ನು ಆ್ಯಕ್ಟ್ರಲ್ಲ ಅಂತ ಸೇರಿಸ್ತಾ ಇರಲ್ಲ. ಸೊ ಆಗ ಶಿವಣ್ಣನ ಜೊತೆ ನಾನು ಫಸ್ಟ್ ಸಿನಿಮಾ, ಶಿವಣ್ಣ ಹೀರೋ, ನಾನು ಹೆಂಗಪ್ಪ ಇದು ಕ್ಯಾನು, ಡೈರೆಕ್ಟ್ರು ರಮೇಶ್ ಅವರು, ಅಯ್ಯೋ ಫುಲ್ ಟೆನ್ಷನ್ನು, ನಿಂತ್ಕೊಂಡು ಹಿಂಗಿದ್ದೀನಿ. ಶಿವಣ್ಣ ಬಂದರು, ಹೋದ ತಕ್ಷಣ ನಾವೆಲ್ಲ ಅವ್ರ ಅಭಿಮಾನಿಗಳಲ್ಲ, ಅಲ್ಲಿಂದನು ಅವ್ರು ನೋಡ್ಕೊಂಡು ಎಂತೆಂಥ ಸಿನಿಮಾ, ಆನಂದು, ಓಮು, ಸಿಂಹದ ಮರಿಗೆ ಸರ್. ನಾನು ಅವಲಹಳ್ಳಿ ವೆಂಕಟೇಶ್ವರ ಥಿಯೇಟ್ರಲ್ಲಿ ಅಲ್ಲೊಂದು ಪಾನಿಪುರಿ ಗಾಡಿಯಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಅವಲಹಳ್ಳಿ ವೆಂಕಟೇಶ್ವರ ಥಿಯೇಟ್ರಿಗೆ ಹೋಗ್ಬಿಡೋದು ನಾವು, ಬ್ಲ್ಯಾಕಲ್ಲಿ ಸಿನಿಮಾ ನೋಡೋದು. ಆ ಕ್ರೇಜ್ ಅಂತ ಸಿಂಹದ ಮರಿ, AK-47 ಅವೆಲ್ಲ ನೋಡ್ಕೊಂಬಂದವ್ರು, ಅಂಥವ್ರು ಎದುರುಗಡೆ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು. ಫುಲ್ ನರ್ವಸಾಗ್ಬಿಟ್ಟೆ. ಹೋಗಿ ನಮಸ್ಕಾರ ಹಾಕೊಂಡು ದೇವ್ರ ಥರ ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಅವರು ಒಂದೇ ಮಾತು ಹಿಂಗೆ ಮುಟ್ಬಿಟ್ಟು ಹಿಂಗೆ ಹಿಡಿದ್ರು. ಇವಾಗೂ ನಂಗೆ ಒಂಥರ ಮೈಯೆಲ್ಲ ಒಂದೇನೋ ದೇವ್ರ ದರ್ಶನ ಆದಂಗೆ ಅನ್ನೋದು ಆ ಫೀಲ್ ಆಯಿತು. ಹಂಗೆ ಹೇಳ್ಬಿಟ್ಟು ಹೇಳಿದ್ರು ಒಂದೇ ಮಾತವರು. ಇವತ್ತು ನಾನು ಅದನ್ನು ನನ್ನ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೀನಿ. ನೋಡೋ, ನೀನು ಕಲಾವಿದ, ನಾನು ಕಲಾವಿದ, ಅಷ್ಟೇ, ಇಬ್ಬರು ಒಂದೇ. ನೀನೇನಾದರೂ ಶಿವಣ್ಣ ಇಲ್ಲಿದ್ದಾರೆ ಅಂತಂದರೆ ನೀನು ನರ್ವಸ್ ಆಗ್ತೀಯ, ನೀನು ಚೆನ್ನಾಗಿ ಮಾಡಲ್ಲ. ಚೆನ್ನಾಗಿ ಮಾಡದೇ ಇದ್ರೆ ನಾನು ಯಾಕೆ ನೀನು ನೆಕ್ಸ್ಟ್ ಸಿನಿಮಾ ಕರಿತೀನಿ? ಅದೇ ನೀನು ಶಿವಣ್ಣ ಅಲ್ಲ, ಇದು ನಂಜುಂಡಿ ಕ್ಯಾರೆಕ್ಟ್ರು, ಪಾತ್ರ, ನೀನು ಈ ಪಾತ್ರ, ನೀನು ಫ್ರೆಂಡ್ ಥರ ಮಾತಾಡು. ನೀನು ಚೆನ್ನಾಗಿ ಮಾಡಿದೆ ಅಂದರೆ ನಾನು ಇನ್ನೊಂದು ಕಡೆ ಚೆನ್ನಾಗಿ ಮಾಡ್ತಾನೆ ಗುರು ಅಂತ ಹೇಳ್ತೀನಲ್ವಾ. ನೀನು ಇದು ಮಾಡೋದಕ್ಕೆ ಇಲ್ಲಿ ಅಮಿತಾಬ್ ಬಚ್ಚನ್ ಇರಲಿ, ದೊಡ್ಡ ಸ್ಟಾರ್ ಇರಲಿ, ಯಾರೇ ಇರಲಿ, ಪಾತ್ರ ಅಷ್ಟೇ ಮಾಡಬೇಕು ಅಂದರು. ಆ ಒಂದು ಮಾತು ಹೆಂಗಿತ್ತು ಅಂದರೆ ಸರ್, ಇಮ್ಮಿಡಿಯೇಟ್ 5 ನಿಮಿಷಕ್ಕೆ ನಾನು ಆರಾಮಾಗೆ ಫುಲ್ ಇದು ಮಾಡಿ ಸಾಕಾದಾಗಾಯ್ತು. ಸೂಪರ್ ಕಣೋ, ಸಾಕಾದಾಗ ಮಾಡಿದೆ ಅಂದರು. ಅಲ್ಲಿಂದನೂ ಅವ್ರಿಗೆ ನಾನು ಕಂಡ್ರೆ ಪ್ರೀತಿ. ನಿನ್ನೆ ಅವರು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ. ಹೋಗಿ ನಮಸ್ಕಾರ ಹಾಕಿದ್ದು, ನಮ್ಮ ಸಿನಿಮಾ ಹೀರೋ ಆಗಿದ್ದೀನಿ ನಾನು. ಹೌದಾ, ಕಂಗ್ರ್ಯಾಚುಲೇಷನ್ಸ್ ಅಮ್ಮ, ಒಳ್ಳೇದಾಗ್ಲಮ್ಮ, ಯಾವಾಗ್ಲೂ ನೀವೆಲ್ಲ ಹಿಂಗೆ ಬೆಳಿಬೇಕು, ನಂಗೆ ಖುಷಿ ಆಗುತ್ತೆ, ನನ್ನಿಂದ ಏನು ಬೇಕು ಕೇಳು, ನಾನು ಬರ್ತೀನಿ, ನಾನು ನಿಲ್ತೀನಿ ಅಂತೆಲ್ಲ ಹೇಳಿ ಮಾತಾಡಿ. ಇದೆಲ್ಲ ಪುಣ್ಯ ಅಲ್ವಾ ಸರ್ ನಮ್ಮದು. ನಂಜುಂಡಿ, ಎಸ್, ನಂಜುಂಡಿ ಮಾತಾಡೋಣ. ಈ ಥರದ್ದು ಸುಮಾರು 70 ಸಿನಿಮಾಗಳ ಅನುಭವ ಇದೆ, ಎಲ್ಲವನ್ನು ಮಾತಾಡೋಣ. ನಿಮ್ಮೆಲ್ಲರ ಪರವಾಗಿ, ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ, ಕನ್ನಡಿಗರ ಪರವಾಗಿ ಅವರ ಕಟ್ಲೆ ಸಿನಿಮಾಗೆ ಶುಭವಾಗಲಿ ಅಂತ ಮತ್ತೊಮ್ಮೆ ಕೋರ್ಕೋತಾ, ಫೆಬ್ರವರಿ 6ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ, ಕುಟುಂಬ ಸಹಿತ ಅಂತಲೂ ಕೇಳ್ಕೊತಾ, ಕೆಂಪೇಗೌಡರಿಗೆ ಕಲಾ ಮಾಧ್ಯಮಕ್ಕೆ ಸ್ವಾಗತ. ಥ್ಯಾಂಕ್ ಯು.